ಕೋರುತ್ತೇವೆ. ದಯಮಾಡಿ ಸರ್ವರು ಕೂಡ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಗೌರವಾನ್ವಿತರನ್ನು ಕಾರ್ಯಕ್ರಮಕ್ಕೆ ಪ್ರೀತಿ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಗೌರವಾನ್ವಿತ ಬಿಂದುಮಣಿ ಆರ್ಎನ್ ರವರು IPS, ಶ್ರೀಮತಿ ಗಂಗಾ ಚೆಂಗಪ್ಪ ಟ್ರಸ್ಟಿ ದ ಕೂಗ್ ಫೌಂಡೇಶನ್, ಶ್ರೀ ರಾಜೀವ್ ಕೆಜಿ ಸೀನಿಯರ್ ಜನರಲ್ ಮ್ಯಾನೇಜರ್ ಟಾಟಾ ಕಾಫಿ ಲಿಮಿಟೆಡ್, ಶ್ರೀ ಬೋಪಯ್ಯ CA ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಟಾಟಾ ಕಾಫಿ ಲಿಮಿಟೆಡ್ ಸುಂಟಿಕೊಪ್ಪ ಆಯೋಜಿಸಿರುವಂತಹ ಕಾರ್ಯಕ್ರಮ ತಂಡದ ನಾಯಕರು ಸಲ್ಯೂಟ್ ಮಾಡ್ತಾ ಇದ್ದಾರೆ. ಹಾಗೆ ದಯಮಾಡಿ ಗಣ್ಯರು ಗೌರವವನ್ನು ಸ್ವೀಕರಿಸುವಂತೆ ಕೋರಿಕೆ. ಶ್ರೀಮತಿ ಬಿಂದುಮಣಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದ ಗಣ್ಯರ ತಂಡಕ್ಕೆ ಗೌರವ ಸಮರ್ಪಣೆ. ಹಾಗೆ ಚೆಶೈರ್ ಹೋಮ್ ಇಂಡಿಯಾ ಪಾಲಿಬೆಟ್ಟ ಈ ತಂಡವನ್ನು ಮುನ್ನಡೆಸ್ತಾ ತಂಡದ ನಾಯಕಿ ಸಲ್ಯೂಟ್ ನೀಡಿದ್ದಾರೆ. ಗೌರವ ರಕ್ಷೆಯ ಸ್ವೀಕಾರ ವೇದಿಕೆಯ ಗಣ್ಯರಿಂದ. ನಂತರದಲ್ಲಿ ಸಾನ್ನಿಧ್ಯ ಸ್ಪೆಷಲ್ ಸ್ಕೂಲ್ ಮಂಗಳೂರು ಗೌರವ ಸಲ್ಲಿಸುವ ಸಲುವಾಗಿ ವೇದಿಕೆಯ ಮುಂಭಾಗದಲ್ಲಿ ಹಾದು ಹೋಗುತ್ತಿರುವಂತಹ ತಂಡ. ಹಾಗೆಯೇ ಕೊಡಗು ವಿದ್ಯಾಲಯದ ಆಪರ್ಚುನಿಟಿ ಸ್ಕೂಲ್ ಮಡಿಕೇರಿ ಇದೀಗ ಗೌರವ ರಕ್ಷೆಯನ್ನು ಸಲ್ಲಿಸುತ್ತಿದ್ದಾರೆ. ವೇದಿಕೆಯ ಗಣ್ಯರು ಗೌರವವನ್ನು ಸ್ವೀಕರಿಸುತ್ತಾ ಅವರಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ. ಹಾಗೆ ದೇವ್ದನ್ ಫೌಂಡೇಶನ್ ಮೈಸೂರು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಸದಾ ಬೆಂಬಲವಾಗಿರುವಂತಹ ಸಂಸ್ಥೆಗಳು ಇವೆಲ್ಲವೂ ಇದೀಗ ಗೌರವ ಸ್ವೀಕಾರ. ಹಾಗೆಯೇ ಮುಂದಿನ ತಂಡವಾಗಿ ಪ್ರೇರಣಾ ಸ್ಪೆಷಲ್ ಸ್ಕೂಲ್ ಮಂಡ್ಯ ವರಿಷ್ಠಾಧಿಕಾರಿಗಳು ಈ ಒಂದು ಗೌರವವನ್ನು ಸ್ವೀಕರಿಸುವುದು ಮತ್ತೊಂದು ಹೆಮ್ಮೆಯ ವಿಷಯ. ಮಾತೃಮಂಡಳಿ ಸಂಸ್ಥೆ ಮೈಸೂರು ಇದೀಗ ವೇದಿಕೆಯ ಮುಂಭಾಗದಲ್ಲಿ ಗೌರವ ಸಲ್ಲಿಸುವ ಸಲುವಾಗಿ. ಸ್ವಸ್ಥ ಸೆಂಟರ್ ಫಾರ್ ಸ್ಪೆಷಲ್ ಎಜುಕೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಕೊಡಗು, ಬೋಧಿಸತ್ವ ತಂಡ ಬೈಲುಕೊಪ್ಪೆಯ ಬೋಧಿಸತ್ವ ತಂಡ ಇಂದು ಸ್ವೀಕಾರ ಮಾಡಿರುವಂತಹ ಸರ್ವ ಗಣ್ಯರಿಗೂ ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ. ಯಶಸ್ವಿಯಾದ ಪಥಸಂಚಲನವನ್ನು ನಡೆಸಿಕೊಟ್ಟಿದ್ದಾರೆ. ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವಂತಹ ಸರ್ವ ತಂಡಗಳು. ಇದು ರಾಜ್ಯ ಮಟ್ಟದ ಅಥ್ಲೆಟಿಕ್ ಮೀಟ್ 2026. ದಯಮಾಡಿ ಎಲ್ಲರೂ ತಮ್ಮ ಚಪ್ಪಾಳಿಯೊಂದಿಗೆ ಈ ಎಲ್ಲ ತಂಡಗಳಿಗೆ ಸ್ಫೂರ್ತಿಯನ್ನು ತುಂಬುವಂತೆ ಮನವಿ. ಜ್ಯೋತಿಯನ್ನು ಪ್ರಜ್ವಲಿಸಿ ಇದೀಗ ಮೈದಾನದಲ್ಲಿ ಭರವಸೆಯ ಜ್ವಾಲೆಯನ್ನು ಹೊತ್ತು ದೇಹದ ಮಿತಿಗಳು ನಮ್ಮ ಸಾಧನೆಯನ್ನು ತಡೆಯಲಾರು. ಇದೀಗ ಭರವಸೆಯ ಜ್ವಾಲೆಯನ್ನು ಹೊತ್ತಂತಹ ದರ್ಶನ್ ರವರು ಮೈದಾನವನ್ನು ಪ್ರವೇಶಿಸಿ ವೇಗದ ಓಟದೊಂದಿಗೆ ಇದೀಗ ಮೈದಾನವನ್ನು ಪ್ರವೇಶಿಸಿ ವೇದಿಕೆಯ ಮುಂಭಾಗ ತಲುಪಿದ್ದಾರೆ. ಈ ಕ್ರೀಡಾ ಜ್ಯೋತಿಯನ್ನು ಇದೀಗ ಇಂದಿನ ಮುಖ್ಯ ಅತಿಥಿಗಳಾಗಿರುವಂತಹ ಗೌರವಾನ್ವಿತ ಬಿಂದುಮಣಿ ಆರ್ಎನ್ ರವರು IPS ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಕ್ರೀಡೆಗಳ ಆತ್ಮವನ್ನು ಪ್ರತಿನಿಧಿಸುವಂತಹ ಒಲಿಂಪಿಕ್ ಜ್ವಾಲೆಯ ಮಾದರಿಯಲ್ಲಿ ಈ ಒಂದು ಜ್ವಾಲೆಯನ್ನು ಬೆಳಗಿಸಲಾಗುತ್ತಿದೆ. ಈ ಜ್ವಾಲೆ ನಮ್ಮಲ್ಲಿ ಧೈರ್ಯ, ಶಕ್ತಿ ಮತ್ತು ಕ್ರೀಡಾ ಮನೋಭಾವವನ್ನು ಸದಾ ಜೀವಂತವಾಗಿರಿಸಲಿ ಎನ್ನುವುದು ನಮ್ಮೆಲ್ಲರ ಸದಾಶಯ. ಕ್ರೀಡೆ ಕೇವಲ ಸ್ಪರ್ಧೆಯಲ್ಲ, ಅದು ನಮ್ಮ ಜೀವನವನ್ನು ನಮಗೆ ಕಲಿಸುವಂತಹ ಗುರು. ಮುಂದಿನ ಹಂತದ ಕಾರ್ಯಕ್ರಮವಾಗಿ ಸಸಿಗೆ ಮರ ನೆಡುವ ಕಾರ್ಯಕ್ರಮ, ಪ್ಲಾಂಟಿಂಗ್ ಸ್ಯಾಪ್ಲಿಂಗ್ಸ್. ಶ್ರೀ ಕರ್ಮಾ ರಿಂಪೋಚೆರವರು ಇಂದು ನಮ್ಮ ನಡುವೆ ಉಪಸ್ಥಿತರಿರುವಂತಹ ಗಣ್ಯರು. ಅವರು 1995ರಲ್ಲಿ ಸ್ಥಾಪಿತವಾದಂತಹ ಬೋಧಿಸತ್ವ ಟ್ರಸ್ಟ್ MRC ಸಂಸ್ಥೆಯ ಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿದ್ದಾರೆ.
ಸಮತೋಲನ ಕಾಪಾಡುವ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೈಲುಕೊಪ್ಪೆ ಪ್ರದೇಶದಲ್ಲಿ ಅವರು ಸುಮಾರು 100 ಎಕರೆ ಅರಣ್ಯ ಭೂಮಿಯನ್ನು ಪಡೆದು ಕಳೆದ 25 ವರ್ಷಗಳಿಂದ ಅರಣ್ಯದ ಪುನರುಜ್ಜೀವನ ಮತ್ತು ಸಂರಕ್ಷಣೆಯ ಮಹತ್ತರ ಕಾರ್ಯವನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ. ಔಷಧೀಯ ಹಾಗೂ ಸ್ಥಳೀಯ ಸಸ್ಯ ಪ್ರಭೇದಗಳನ್ನು ಬೆಳೆಸಿ ಪ್ರಕೃತಿಯ ಪುನರುತ್ಥಾನಗೊಳಿಸುವಲ್ಲಿ ಅವರ ಪಾತ್ರ ಪ್ರಮುಖವಾಗಿದೆ. ಅವರ ಟ್ರಸ್ಟ್ನ ಪ್ರಮುಖ ಗುರಿಗಳಲ್ಲಿ ಆಧ್ಯಾತ್ಮಿಕ ಜಾಗೃತಿ ಹೊಂದಿದ ಅಧ್ಯಯನ ಕೇಂದ್ರ ಸ್ಥಾಪನೆ, 1500ಕ್ಕೂ ಹೆಚ್ಚು ಔಷಧೀಯ ಮತ್ತು ಸ್ಥಳೀಯ ಅರಣ್ಯ ಸಸ್ಯಗಳ ಸಂರಕ್ಷಣೆ ಮತ್ತು ವೃಕ್ಷಾರೋಪಣ ಪ್ರಮುಖವಾಗಿದೆ. ಇವರ ಈ ಮಹತ್ ಕಾರ್ಯವನ್ನು ಸ್ವತಃ ಮೈಸೂರು ಸಂಸ್ಥಾನದ ಮಹಾರಾಜರು ಕೂಡ ಮೆಚ್ಚುಗೆ ತೋರಿ ಪ್ರೋತ್ಸಾಹಿಸುತ್ತಿರುವುದು ಇಲ್ಲಿ ನಿಜಕ್ಕೂ ಗಮನಾರ್ಹದಲ್ಲಿ ಪಾಲ್ಗೊಂಡಿದ್ದಾರೆ. ಇದೀಗ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ಕರ್ಮಾ ರಿಂಪೋಚೆ ಮತ್ತು ಅವರ ತಂಡದವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. ನಾವೆಲ್ಲರೂ ಕೂಡ ಸಸಿ ನೆಡುವ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸೋಣ. ಅವರು ಕಂಡಂತಹ ಎಲ್ಲ ಹಸುರ ಸಿರಿಯ ಕನಸಂತ ಕರುಣಾಭರಣ ಪಾಲಿಸು ಗಣನಾಯಕ, ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ, ಓ ಮಹಂತ ಶೋಕಹಂತ, ಓ ಮಹಂತ ಶೋಕಹಂತ ಪಾಲಿಸು ಗಣದಾಯಕ, ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಬಾ ವಿನಾಯಕ, ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಬಾ ವಿನಾಯಕ, ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣನಾಯಕ, ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ, ಪಾಲಿಸು ಗಣನಾಯಕ. ಯಶಸ್ಸು ಶಕ್ತಿ ಅಥವಾ ಸಾಮರ್ಥ್ಯದಿಂದ ಮಾತ್ರ ಬರುವುದಿಲ್ಲ. ಕಾನುಕಂಪೆ ಮುನಿಭಾಗ್ಯಲಕ್ಷ್ಮೀ ನಿತ್ಯೇ ಜಗನ್ಮಂಗಳದಾನಶೀಲೇ, ನಿರಂಜನೆ ದಕ್ಷಿಣ ದೇಶ ಗಂಗೆ, ಕಾವೇರಿ ಕಾವೇರಿ ಮಮ ಪ್ರತೀದ, ಮಮ ಪ್ರತೀದ, ಮಮ ಪ್ರತೀದ. To all the dignitaries, respected guests, coaches, managers, athletes and parents. It is a great honor and immense pleasure for me to stand before you and extend a warm and heartfelt welcome to our respected chief guest, the Superintendent of Police Bindu Mani RN. Your presence is very encouraging and motivating to these athletes, and it will strengthen the message that our society stands together in support of inclusion, equality and opportunity to everyone. A warm welcome to you, ma'am. I extend a very Rangappa, the backbone of Swastha, the founder of Swastha and the godmother of Swastha.
A very warm, she is the trustee of Coke Foundation now. A very warm welcome to you, ma'am. Rajiv, Senior Manager Diversification, Tata Coffee, and a very warm welcome to you, sir. I extend a very warm welcome to Deputy General Manager, Tata Coffee. A very warm welcome to you, sir. He has come all the way and started a special initiative today of tree planting, which is the need in the September of 2025 Swastha Center for Special Education, and we had a lovely message sent through by Dalai Lama. Thank you for your initiative, sir. A very warm welcome to you. I extend a very warm welcome to Mr. Bose Mandanna, the backbone of Swastha too, because he is our neighbor, and every time there is something he will call and inquire our well-being. It is a privilege to invite you, sir. A very warm welcome. Mohan Appaji, who is a Misters from Kodagu Institute of Medical Sciences. I welcome the Inner Wheel Club past president, Mrs. Lata and Kannu. A very warm welcome to you all. I welcome all the press and media who have assembled here, and a warm welcome to today's event to the managers, coaches, staff who have worked tirelessly behind the scenes. Your guidance and patience and commitment play a vital role in shaping this athletes meet today. And Swastha has played a very active role in disability sports, and this initiative was always taken forward by Mrs. Ganga Changappa, and after Corona we had lost our footing. So we would like to regain our footing with this state level meet. A very warm welcome to you all. And a special welcome to all the athletes. Today is your day. Run with confidence, competence, with passion. Enjoy the true spirit of sportsmanship. Remember, every step you take on this track is a victory of courage and determination. A warm welcome to you all once again. ಅಧಿಕಾರಿಗಳಾಗಿರುವಂತಹ ಬಿಂದುಮಣಿ RN IPS ದಲ್ಲಿ 468ನೇ ರ್ಯಾಂಕ್ ಗಳಿಸಿ IPS ಅಧಿಕಾರಿಯಾಗಿ ಆಯ್ಕೆಯಾಗಿರುವುದು ಅವರ ಪ್ರತಿಭೆ ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ. ತಮ್ಮ ಸೇವಾ ಜೀವನದಲ್ಲಿ ಅವರು ಮೈಸೂರು ನಗರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಉಪ ಪೊಲೀಸ್ ಆಯುಕ್ತರಾಗಿ ಡ್ರಿಲ್ ವಿಭಾಗದಲ್ಲಿ ಅತ್ಯುತ್ತಮ ಪ್ರೊಬೇಷನರ್ ಪ್ರಶಸ್ತಿಗೆ ಪದಕ ಪಡೆದಿದ್ದಾರೆ. ಅವರ ಶಿಸ್ತು, ಕರ್ತವ್ಯ ನಿಷ್ಠೆ ಮತ್ತು ಸಮರ್ಪಿತ ಸೇವೆಯಲ್ಲಿ ಗೌರವವನ್ನು ಗಳಿಸಿಕೊಂಡಿದ್ದಾರೆ. ಇಂತಹ ಸಾಧನೆಗಳ ಮೂಲಕ ಅವರು ಇಂದು ಅನೇಕ ಯುವಕರಿಗೆ ವಿಶೇಷವಾಗಿ ನಾಗರಿಕ ಸೇವೆಗೆ ತಯಾರಿ ಮಾಡಿ ಪ್ರೇರಣೆಯ ದೀಪವಾಗಿದ್ದಾರೆ. ಇವರ ಪ್ರತಿಭಾವಂತ ಹಾಗೂ ಸಮರ್ಪಿತ ಅಧಿಕಾರಿಯನ್ನು ಇಂದು ನಾವು ನಮ್ಮ ನಡುವಿಷಯವಾಗಿದೆ. ಶ್ರೀಮತಿ ಕುಮಾರಿ ಬಿಂದುಮಣಿ RN ಇವರಿಗೆ ಇದೀಗ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿಕೆ. Good morning to everyone, to everybody present here, organizers, students, coaches, track managers, and also importantly the organizers. ಇವತ್ತು ಎಷ್ಟು ಅಚ್ಚುಕಟ್ಟಾಗಿ ಅವರು ಸ್ಟೇಜ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ರು ಅಂದರೆ, ಇವನ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ದ ಆ್ಯಂಕರ್ MC ನಿರೂಪಣೆ ಮಾಡ್ತಿದ್ದವರು. ವೆರಿ ಕ್ಲಿಯರ್, ವೆರಿ ನೈಸ್, ವೆರಿ ಹಾರ್ಟ್ ಫೀಲಿಂಗ್ ನಮ್ಮ ಬಗ್ಗೆ ನೀವು ಮಾತಾಡಿದ್ದು ಕೇಳಿಸ್ಕೊಂಡು. ಥ್ಯಾಂಕ್ ಯು ಸೊ ಮಚ್. ಐ ಫೆಲ್ಟ್ ವೆರಿ ಹ್ಯಾಪಿ ಅಬೌಟ್ ಮೈ ಸೆಲ್ಫ್ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್. ಥ್ಯಾಂಕ್ ಯು ಸೊ ಮಚ್. ಸೊ ಲುಕಿಂಗ್ ಎಟ್ ಎಷ್ಟು ಹುಮ್ಮಸ್ಸಿಂದ ಅವರು ಒಂದು ರೌಂಡ್ ಹಾಕಿ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಬರ್ತಿದ್ರು. ಸೊ ಯಾವುದೇ ರೀತಿಯಾದಂತಹ ಒಂದು ತಪ್ಪುಗಳು ಈ ಕರೆಕ್ಟಾಗಿ ಮಾಡ್ತಿದ್ವೋ ಇಲ್ಲೋ, ದೇ ವರ್ ನಾಟ್ ವರಿಡ್ ಅಬೌಟ್ ದಿ ಡಿಫಾಲ್ಟ್ಸ್ ಆರ್ ಡಿಫೆಕ್ಟ್ಸ್ ಆಫ್ ವಾಟ್ ದೇ ವರ್ ಡೂಯಿಂಗ್. ದೇ ವರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ್ಯಾಟ್. ಸೊ ಆ ಒಂದು ಸಣ್ಣ ಸಣ್ಣ ಅಂಶಗಳನ್ನ ನಾವು ತುಂಬ ಮರ್ತೋಗ್ಬಿಡ್ತೀವಿ, ಇನ್ಕ್ಲೂಡಿಂಗ್ ಮೀ. ಐ ವುಡ್ ಲೈಕ್ ಟು ಇನ್ಕ್ಲೂಡ್ ಮೈ ಸೆಲ್ಫ್ ಆ್ಯಸ್ ವೆಲ್. ಸೊ ಎಷ್ಟು ಒಂದು ಸಣ್ಣ ಸಣ್ಣ ಅಂಶಗಳನ್ನ ಮತ್ತು ಮೊಮೆಂಟ್ಸ್ ಆಫ್ ದ ಲೈಫ್ ಅಂತ ಹೇಳ್ತಾರೆ, ದೇ ವರ್ ಎಂಜಾಯಿಂಗ್ ಇಟ್. ಸೊ ಮೋಸ್ಟ್ ಆಫ್ ದ ಟೈಮ್ ವಿ ಫರ್ಗೆಟ್ ಟು ಎಂಜಾಯ್ ದಿ ಸ್ಮಾಲ್ ಮೊಮೆಂಟ್ಸ್ ಇನ್ ಅವರ್ ಲೈಫ್. ಸೊ ಸ್ಪೋರ್ಟ್ಸ್ ಇಸ್ ಒನ್ ಸಚ್ ಈವೆಂಟ್ ವೇರ್ we work as a team.
ಇಂಡಿವಿಜುವಲಿಸಮ್, ನಾನು ನನ್ನದು ಅನ್ನೋದನ್ನ ಬಿಟ್ಟು ನಾವು ಒಂದು ತಂಡವಾಗಿ ನಾವು ಕೆಲಸ ಮಾಡ್ತೀವಿ. ದೇರ್ ಇಸ್ ನೋ ಬಾರ್ ಆಫ್ ಏಜ್, there is no bar of what kind of physical defects or physical forms we have. Sports has only one language, and that is participation. So whether ನೀವು ಗೆಲ್ತಿರೋ ಬಿಡ್ತಿರೋ is secondary. Participating shows our willingness of being present, being there, showing that it's only being part of the event what matters. Winning or learning, I wouldn't say losing. Winning or learning is what happens after you win, after you participate in an event. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಯಾರು ಅಯ್ಯೋ ನನಗೆ ಗೆಲ್ಲುವಂತಹ ಒಂದು ಪರ್ಸೆಂಟೇಜು ಪ್ರಾಬಬಿಲಿಟಿ ತುಂಬ ಕಮ್ಮಿ ಇದೆ ಅಂತ ಹಿಂದೆ ಉಳಿಬಾರ್ದು. ಬಿಕಾಸ್ ನಾನು ಕೂಡ ಯಾವುದೇ ತುಂಬ ಸ್ಪೋರ್ಟ್ಸ್ ಆಡೋದಿಲ್ಲ, ಬಟ್ ನನಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ, ಟು ಬಿ ಪಾರ್ಟ್ ಆಫ್ ದಟ್ ಎನರ್ಜಿ. ಯಾಕಂದರೆ ಎವ್ರಿ ಇಯರ್ ಎವ್ರಿ ಡೇ ನೀವು ಸ್ಪೋರ್ಟ್ಸ್ ಆಡೋದಿಲ್ಲ, ಎವ್ರಿ ಡೇ ನಾವು ಈ ಥರ ಸೇರೋದಿಲ್ಲ. ಇಟ್ಸ್ ಒನ್ಸ್ ಇನ್ ಅ ಇಯರ್ ಆರ್ ಒನ್ಸ್ ಇನ್ 6 months ದಟ್ ವಿ ಹ್ಯಾವ್ ದಟ್ ಸ್ಪೋರ್ಟ್ಸ್ ಡೇ. ಸೊ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಸಹ ನಾವು 3 ದಿನ ನಮ್ಮ ಸ್ಪೋರ್ಟ್ಸ್ ಡೇನ ನಾವು ಪೊಲೀಸರ ಹಬ್ಬ ಅಂತ ಹೇಳ್ತೀವಿ. ಯಾವುದೇ ರೀತಿಯಾದಂಥ ಎಲ್ಲ ಕೆಲಸಗಳನ್ನು ಬಿಟ್ಟು ನಾವು ಸ್ಪೋರ್ಟ್ಸ್ ಡೇ ತುಂಬ ಅಚ್ಚುಕಟ್ಟಾಗಿ ತುಂಬ ಶ್ರದ್ಧೆಯಿಂದ ನಾವು ಆಚರಿಸ್ತೀವಿ. ಯಾಕೆಂದರೆ ಆ ದಿನ ನಾವು ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಬಿಟ್ಟು ಎಲ್ಲರೂ ಎಲ್ಲ ಸ್ಪೋರ್ಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಅವತ್ತಿನ ದಿನ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡ್ತೀವಿ. ನೀನು ಆ ಸ್ಟೇಷನ್ನು ಈ ಸ್ಟೇಷನ್ ಅಂತ ಬಿಟ್ಟು ಎಲ್ಲರೂ ಒಂದು ಜಿಲ್ಲೆಯಾಗಿ ನಾವು ಒಟ್ಟುಗೂಡ್ಕೊಂಡು ನಾವು ಒಂದು ಸ್ಪೋರ್ಟ್ಸ್ನ ಆಟ ಆಡ್ತೀವಿ. ಸೊ ಥ್ರೂ ಸ್ಪೋರ್ಟ್ಸ್ ವಿ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್, ಲಾಟ್ ಆಫ್ ಥಿಂಗ್ಸ್ ಟು ಗೇನ್. ಒಂದು ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ತೀರಾ. ಇಫ್ ಯು ಹ್ಯಾವ್ ಟು ಬ್ರೇಕ್ ದಿ ಐಸ್, sports is the means or medium through which you can break an ice between 2 persons or 2 groups. That is the most beautiful thing about sports. Secondly, team building. See, individualistic ಆಗಿ ನಾವು ಯಾವುದೇ ರೀತಿಯಾದಂತಹ ಒಂದು ಟೀಮ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು, ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಥ್ರೂ ಟೀಮ್. ವಿ ಹ್ಯಾವ್ ಟು ಲೀಡ್ ಅ ಟೀಮ್, ವಿ ಹ್ಯಾವ್ ಟು ಕೀಪ್ ದ ಟೀಮ್ ಮೋಟಿವೇಟೆಡ್. ಅದನ್ನು ಹೇಗೆ ಮಾಡ್ತೀವಿ? ಒಂದು ಬಾಂಡಿಂಗ್ ಬೆಳೆಸಬೇಕು. ಆ ಬಾಂಡಿಂಗ್ ಬೆಳೆಸೋದಕ್ಕೆ ನಾವು ಮ್ಯಾನೇಜ್ಮೆಂಟ್ ಗೇಮ್ಸ್ ಅಂತ ಆಡಿಸ್ತೀವಿ ಅಥವಾ ಬೋರ್ಡ್ ಗೇಮ್ಸ್ ಆಡಿಸ್ತೀವಿ. ದ್ಯಾಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಸ್ಪೋರ್ಟ್. ಸೊ ಸ್ಪೋರ್ಟ್ಸ್ ಬ್ರಿಂಗ್ಸ್ ಪೀಪಲ್ ಟುಗೆದರ್. ಸೊ ಸ್ಪೋರ್ಟ್ಸ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್ ಎವ್ರಿ ಡೇ. ಇದು ಇವತ್ತು ಮಾಡ್ತೀವಿ, ಇವತ್ತು ಓಡ್ತೀವಿ, ಕಾಲು ನೋವುತ್ತೆ, ಎಲ್ಲರೂ ನೀಟಾಗಿ ಮಸಾಜ್ ಮಾಡಿಕೊಂಡು ಕಾಲನ್ನ ನೆಕ್ಸ್ಟ್ ಡೇ ನಾರ್ಮಲ್ ರೊಟೀನ್ ಮಾಡಿಬಿಡ್ತೀವಿ. ಬಟ್ ಎವ್ರಿ ಡೇ pick up a sport. You don't have to excel in a sport. You have to just pick up a sport and play. It keeps you youthful. It keeps you energetic. It keeps you lively. It gives a beautiful meaning to life. I have adopted. So ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ to have a very healthy and a physical lifestyle. I don't excel in any of the sports. I am below average, but I'll play the sport because I like to spend time playing that sport or involving in any of the physical activities. ಆ ಒಂದು ಆಶೆನ ನಾನು ಎಲ್ಲರಿಗೂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ದೇರ್ ಇಸ್ ನೋ ಏಜ್ ಬಾರ್. ವಯಸ್ಸಾಗಿದೆ, ನಾವು ಆಡೋಕ್ಕಾಗೋದಿಲ್ಲ, ನಮ್ಮ ಮೂಳೆ ಮುರಿದೋಗುತ್ತೆ, ರಿಜಿಡ್ ಆಗಿದೆ ಮೂಳೆ ಆಗುತ್ತೆ. ಬಟ್ ಇಫ್ ಯು ಸ್ಟಾರ್ಟ್ ವಿತ್ ಅ ಸ್ಮಾಲ್ ಥಿಂಗ್, ವಾಕಿಂಗ್, ಸ್ಲೋ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್, ಫಾಸ್ಟ್ ವಾಕಿಂಗ್, ಆಮೇಲೆ ಜಾಗಿಂಗ್, ದೆನ್ ರನ್ನಿಂಗ್. ಸೊ ಹಾಗೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಹಕ್ಕೆ ಒಂದು ವ್ಯಾಯಾಮನ ನಾವು ಕೊಟ್ಟಾಗ ಯು ವಿಲ್ ಸಿ ಅ ವೆರಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಬೌಟ್ ಲೈಫ್. ಯಾಕಂದರೆ ತುಂಬ ಒಂದೇ ಕಡೆ ಕೂತು 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 ತುಕ್ಕಿಡ್ದು ಹೋಗ್ಬಿಡುತ್ತೆ ಬಾಡಿ. ಏನು ಮಾಡೋಕ್ಕೆ ಹೋದರೂ ಅಸಹಾಯಕತೆ ತೋರಿಸ್ತೀವಿ, ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ತೋರಿಸಲ್ಲ. ಆದರೆ ಜಸ್ಟ್ ಟ್ರೈ ದಿಸ್ ಥಿಂಗ್. ವೇಕಪ್ ಇನ್ ದ ಮಾರ್ನಿಂಗ್, ಗೆಟ್ ಇನ್ವಾಲ್ವ್ ಇನ್ ಒನ್ ಆರ್ ದಿ ಅದರ್ ಫಾರ್ಮ್ ಆಫ್ ಸ್ಪೋರ್ಟ್. ನಾನೇನು ಇಡೀ ದಿನ ಮಾಡಿ ಅಂತಿಲ್ಲ, 1 hour. It may be yoga, it may be aerobics, it may be Zumba, it may be running, it may be playing, it may be walking. Just keep yourself moving in the first 1 hour of the day. Aga it sets a beautiful tone to the whole day. Then you will realize on the half an hour before sleep or 15 minutes before sleep, if you recollect ಏನೇನು ಮಾಡಿದೆ, ಏನಕ್ಕೆ ಇದನ್ನೆಲ್ಲ ಮಾಡೋಕ್ಕಾಯ್ತು, ಬಿಕಾಸ್ ಯು ಸ್ಟಾರ್ಟೆಡ್ ಯುವರ್ ಡೇ ವಿತ್ ಇನ್ ಅ ಮೋಸ್ಟ್ ಎನರ್ಜೆಟಿಕ್ ವೇ ಪಾಸಿಬಲ್. ಸೊ ಈ ಒಂದು ಆಶೆನ ನಾನು ಎಲ್ಲರಿಗೂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟುಡೇ ಐ ಫೀಲ್ ಮೈ ಡೇ ಇಸ್ ಆಲ್ರೆಡಿ ಬಿಗನ್ ವೆರಿ ಬ್ಯೂಟಿಫುಲ್ಲಿ ಬಿಕಾಸ್ ಐವ್ ಸ್ಟಾರ್ಟೆಡ್ ಮೈ ಡೇ ಬೈ ಕಮಿಂಗ್ ಹಿಯರ್ ಆ್ಯಂಡ್ ಐ ಸಿ ದಿ ಎನರ್ಜಿ ಇನ್ ಆಲ್ ಆಫ್ ಯೋರ್ ಫೇಸಸ್. ತುಂಬ ಖುಷಿಯಾಗಿದ್ದೀರಾ. ಐ ಥಿಂಕ್ ಸೊ ದ ಪಾರ್ಟಿಸಿಪೇಷನ್ ವಿಲ್ ಬಿ ವೆರಿ ಗುಡ್ ದಿಸ್ ಟೈಮ್. I hopefully get a feedback about how the participation was. Ellaru participate ಮಾಡಿ. Don't worry about prizes, don't worry about winning. It's about participating and learning and getting to know each other. That's all.
ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಪ್ಲೇ ಸೇಫ್. ಇಂಜುರೀಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ಲೇ ಸೇಫ್ ಆ್ಯಂಡ್ ಬಿ ಹ್ಯಾಪಿ, ಬಿ ಹೆಲ್ತಿ. ಆಲ್ ದಿ ಬೆಸ್ಟ್. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. It's about courage, community and joy. To our amazing children, you are the champions. Today, simply by being here and giving your best, we are here to celebrate your spirit, your perseverance and the pure happiness that comes from playing and moving together. Sports teaches us to be strong, and most importantly, they show us that with support and cheer, every challenge can be overcome. To the parents and caregivers, your tireless effort and support, seeing your children enjoy themselves in the field is a victory for all of us. Let the day be a reminder that every child deserves the opportunity to play, grow and feel included. Let's embrace the true spirit of sportsmanship, cheering every participant, encouraging every effort and celebrating every small step forward. Let us cheer loudly, play fairly, and make today a memory we all cherish. Thank you and all the best, athletes. However, thanks so much. Respected Chief Guest, Superintendent of Police of Kodagu, and other dignitaries on the dais, teachers, coaches, and my incredible athletes. Chief Guest has spoken. She has stolen some of my words, what I was supposed to tell, so I don't want to cover it again or repeat it again. But however, my only words would be, participation is important, as she said. Yes, definitely, today it's your day. Enjoy, have fun, frolic and celebrate. So that I would expect from you all today, and so that this is an opportunity for you to display your skills. And behind you, the teachers, I salute you today for your unwavering support and unconditional love and affection in training these children here. And it's not easy to say that train these children, you know. My hats off to you all, the teachers, and at the same time parents, for your unwavering support. I would like to commend your efforts behind this, and I wish all the best for this particular athletic event today, and I also heartily congratulate Swastha for handling this event today. Thank you so much. Everyone, it's a honor and privilege to be here for the Karnataka State athletic event for the special children. It is always a privilege to be here. I congratulate Swastha for conducting this event, and it is not so easy. We call them as special children. Actually, they are very special to God, and the people who are involved in different organizations who are taking care of them. You are doing a God's job, which is not so easy. It is very easy for the people to say, but who take care, they require that compassion, love, and the motherly nature, which is not so easy, which all may not be privileged to have that. So even my wife also, she is associated with Swastha. Always I say, you are doing a God's job. It's not easy. So, and I congratulate each of the participants. You are already one, and take care of yourself, and this is what it is expected. Enjoy your day, and it is your day, and let us all support them and be part of the team. All the best to everyone. Take care. Thank you. Chief guest of the day, the Superintendent of Police, Kodagu District, Ms. Bindumani, all the respected dignitaries on the dais, ಇಲ್ಲಿ ನೆರೆದಿರುವಂಥ ಎಲ್ಲ ಶಾಲೆ ಮಕ್ಕಳೇ, ನಾನು ಕೂಡ ಒಂದು ದಿವಸ ಶಾಲೆಯಲ್ಲಿದ್ದೆ 70 ವರ್ಷ ಮೊದಲು. ಆವಾಗ ಯಾರಾದರೂ ಒಬ್ಬ ಮಾತಾಡ್ತೀನಿ ಅಂತ ಹೇಳಿದರೆ, ಓ ಇವನು ಒಬ್ಬ ಶುರು ಮಾಡ್ದ ಅಂತ ಆಯ್ತಿತ್ತು. ನಮ್ಮನ್ನು ಯಾವಾಗ ಓಡಲಿಕ್ಕೆ ಬಿಡ್ತಾರೆ, ಯಾವಾಗ ಆಟ ಆಡಲಿಕ್ಕೆ ಬಿಡ್ತಾರೆ, ಈ ಸ್ಪೀಚೇ ಜಾಸ್ತಿ ಆಯಿತು ಅಂತ. ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್,
my luck is I'm their immediate neighbor, and every day I see them. So much so that when I take my dog for a walk, the dog goes into Swasta and plays with all the children, and they love that dog too. So we share a beautiful Labrador dog, and what I like about the children is there's always a smile on their face. None of them ever show anything. Even we who are supposed to have all the faculty in place, we grumble, we shout, and we howl, and we curse. But all of them, always, there's a smile on their face, and they're ready to greet people who come with a big smile. And today, ಇವತ್ತು ತಾವೆಲ್ಲರೂ ಸರಿಯಾಗಿ ನಿಮ್ಮ ಎಷ್ಟು ತಾಕತ್ತಿದೆ ಅಷ್ಟು ತಾಕತ್ತು ಹಾಕಿ ಓಡಿ ಫಸ್ಟ್ ಬರಲಿಕ್ಕೆ ನೋಡಿ, ಬರದಿದ್ರೂ ಪರವಾಗಿಲ್ಲ, ಬರುವ ವರ್ಷ ಬಂದು ಪುನಃ ಇಲ್ಲಿ ಟ್ರೈ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಟು ದಿ ಆರ್ಗನೈಸರ್ಸ್ ಆ್ಯಂಡ್ ಮೈ ಹಾರ್ಟ್. The teachers, I think they straight away go to heaven. The place is booked for them. Once you look after students like this, their place in heaven is booked, and I wish them all, and thank you very much for giving me this opportunity to be with you all today. God bless you all. District SP Madam, ಮತ್ತೆ ಸ್ವಸ್ಥ management and founders, and the Tata is always there for the social. ಎಲ್ಲರಿಗೆ ನಮಸ್ಕಾರ. And also for the teachers, for the students, ಎಲ್ಲರಿಗೆ ನಮಸ್ಕಾರ. My only wish to you, ಎಲ್ಲರಿಗೆ ನಮ್ಮ ದೇಶ, ನಮ್ಮ ರಾಜ್ಯ ಆಶೀರ್ವಾದ ತಗೊಂಡು ಇವತ್ತು ಒಂದು ಕಾರ್ಯಕ್ರಮಕ್ಕೆ ತುಂಬ ಸಂತೋಷದಲ್ಲಿ, ಕಂಪ್ಯಾಷನ್ದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಸಂತೋಷದಲ್ಲಿ ಇರಬೇಕು. ಎಲ್ಲರಿಗೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. 2012 ಡಿಸೆಂಬರ್ 4ರಿಂದ 8ರವರೆಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದಿದ್ದಾರೆ. 2013-16ರಿಂದ 17 ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಜ್ಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಕೊರತೆ ಇದೆ, ಸಾಧಕರ ಸಾಧನೆ ಬಹುದೊಡ್ಡದು, ನಮ್ಮ ಪ್ರೋತ್ಸಾಹವೂ ಕೂಡ ದೊಡ್ಡದಾಗಿ ಮೂಡಿಬರಲಿ. ಇಬ್ಬರು ಸಾಧಕರು ಯಶಸ್ಸು ಯಾವಾಗಲೂ ನಾವು ಕುಳಿತಲ್ಲಿಗೆ ಬಂದು ಬೆನ್ನು ತಟ್ಟುವುದಿಲ್ಲ, ನಾವೇ ಬೆನ್ನಟ್ಟಿ ಹೋಗಿ ಯಶಸ್ಸನ್ನು ಅಪ್ಪಿಕೊಳ್ಳಬೇಕು ಎಂದು ನಿರೂಪಿಸಿದ್ದಾರೆ. ನಿಮ್ಮ ಸಾಧನೆ ಮತ್ತಷ್ಟು ಉತ್ತುಂಗಕ್ಕೇರಲಿ ಎನ್ನುವ ಸದಾಶಯದೊಂದಿಗೆ, ಹಾಗೆ ಇಂದು ಪಾಲ್ಗೊಳ್ತಿರುವಂತಹ ಉಳಿದೆಲ್ಲ ವಿಶೇಷ ಅಗತ್ಯತೆಯುಳ್ಳ ವಿದ್ಯಾರ್ಥಿಗಳಿಗೂ ಕೂಡ ಮಾದರಿಯಾಗಿರಲಿ ಎಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೇವೆ. ಮುಂದೊಂದು ದಿನ ತಾವೆಲ್ಲರೂ ಕೂಡ ಇದೇ ಇಂದು ನಮ್ಮ ಚಿಕ್ಕದಾದ ಗೌರವ, ಹಾಗೆಯೇ ನಮ್ಮ ಕರೆಗೆ ಓಗೊಟ್ಟು ಸಮರ್ಪಿಸಲಿದ್ದೇವೆ. ಪರವಾಗಿ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ವಿಶೇಷ ಮೆರಗನ್ನು ತಂದುಕೊಟ್ಟಿದ್ದೀರಿ. ಕಾರ್ಯಕ್ರಮದ ಪರವಾಗಿ ತಮಗೆ ಅಭಿಮಾನಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ ಬೋಸ್ ಮಂದಣ್ಣರವರು, ಕಾಫಿ ಪ್ಲಾಂಟರ್. ನೀವು ನಮಗೆ ತೋರಿಸಿರುವಂತಹ ಪ್ರೀತಿ ಸ್ಮರಿಸಿಕೊಳ್ಳುತ್ತಾ, ನಿಮ್ಮ ಒಂದು ಸಹಕಾರದಿಂದ, ನಿಮ್ಮ ಸೇವೆಯಿಂದಲೇ ಇಂದಿನ ದಿನ ಇಷ್ಟೊಂದು ಯಶಸ್ವಿಯಾಗಿ ಮೂಡಿಬಂದಿದೆ ಎಂದು ತಿಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮುಂದಡಿ ಇಡಲಿದ್ದೇವೆ. ವೇದಿಕೆಯ ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಸಿಕೊಡಲು ನಮ್ಮೊಂದಿಗೆ ಕೈ ಜೋಡಿಸಿದ ಸರ್ವರಿಗೂ ಕೂಡ ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದಗಳನ್ನು. ಮನವಿಯನ್ನು ಮಾಡುತ್ತಿದ್ದೇವೆ. ಹಾಗೆ ಪಾಲ್ಗೊಂಡ ಸರ್ವ ಸ್ಪರ್ಧಿಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಸಂಸ್ಥೆಯ ಪರವಾಗಿ ವಿಶೇಷವಾದಂತಹ ವಿಕ್ಟರಿ ಸ್ಟ್ಯಾಂಡ್ನ ಬಳಿಗೆ ಬರುವಂತೆ ಕೋರುತ್ತಾ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಸೃಜನ್ ಎಸ್ ಕೊಡಗು ವಿದ್ಯಾಲಯ ಆಪರ್ಚುನಿಟಿ ಸೆಕ್ಷನ್. ಹಾಗೆ ದ್ವಿತೀಯ ಸ್ಥಾನ ಪಡೆದಿರುವಂತಹ ಪ್ರೀತಮ್ ಕೊಡಗು ವಿದ್ಯಾಲಯ ಮಡಿಕೇರಿ. ತೃತೀಯ ಸ್ಥಾನ ಪ್ರಣವ್ ಚೆಶೈರ್ ಹೋಮ್ ಪಾಲಿಬೆಟ್ಟ ವಿತರಿಸುವಂತೆ ಸ್ವಸ್ಥ ಪರವಾಗಿ ಕೋರುತ್ತೇವೆ. ಹಾಗೆ ಮೈದಾನದಲ್ಲಿ ಮುಂದಿನ ಸ್ಪರ್ಧೆ ಬಾಲಕಿಯರ 200 ಮೀಟರ್ ಓಟದ ಸ್ಪರ್ಧೆ ಈಗಾಗಲೇ ಸ್ವಸ್ಥ ಬಿಂದು ಡಿ ಮಾತೃಮಂಡಳಿ ಮೈಸೂರು, ವೈಷ್ಣವಿ ಮಾತೃಮಂಡಳಿ ಮೈಸೂರು, ದೃಶ್ಯ ಸಿಬಿಆರ್, ರೂಪಾ ಪ್ರೇರಣಾ ಮಂಡ್ಯ, ವಂದನಾ ಪ್ರೇರಣಾ ಮಂಡ್ಯ. ಜುತಿಕಾ ಇವರು ವಿತರಿಸ್ತಾ ಇದ್ದಾರೆ. KIOMS ಮಡಿಕೇರಿ ಇವರು ಆಗಮಿಸಿದ್ದಾರೆ. ಕಾರ್ಯಕ್ರಮ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಈ ಸ್ವಾಸ್ಥ್ಯ ಫೌಂಡೇಶನ್ ಪಾಲಿಬೆಟ್ಟ ಮತ್ತು ಇವರ ಆಶ್ರಯದಲ್ಲಿ ಏನು ಕಾರ್ಯಕ್ರಮ ಆಯೋಜಿಸಿದ್ದೀರಾ, ಇದಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಇಲ್ಲಿ ಇನ್ವೈಟ್ ಮಾಡಿರೋದಕ್ಕೆ ನಾನು ಈ ಕಾರ್ಯಕ್ರಮದ ಆಯೋಜಕರಾದ ಮಿಸಸ್ ಆರತಿ ಸೋಮಯ್ಯ ಅವರಿಗೆ ಆಭಾರಿಯಾಗಿರ್ತೀನಿ. ಹಾಗೆಯೇ ಈ ವೇದಿಕೆಯಲ್ಲಿ ಇನ್ನುಳಿದಂತೆ ಇದರ ಸ್ವಾಸ್ಥ್ಯ ಸುಟ್ಟಿಕೊಪ್ಪ ಈ ಸಂಸ್ಥೆಯ ಫೌಂಡರ್ ಟ್ರಸ್ಟಿ ಆದಂಥ ಮಿಸಸ್ ಗಂಗಾ ಚೆಂಗಪ್ಪ ಅವರಿದ್ದಾರೆ. ಅವ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಅದೇ ರೀತಿ ಮಿಸಸ್ ಜೀವಿತಾ ಮೇಡಮ್ ಇದ್ದಾರೆ. ಹಾಗೆ ಟಾಟಾ ಸಂಸ್ಥೆಯ ಸೀನಿಯರ್ ಆಫೀಸರ್ ಕೂಡ ಇದ್ದಾರೆ ವೇದಿಕೆ ಮೇಲೆ. ಅವ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಅದೇ ರೀತಿ ನಮ್ಮ ಸಂಸ್ಥೆಯ ENT ವಿಭಾಗದ HOD ಆದಂಥ ಡಾಕ್ಟರ್ ಶ್ವೇತಾ ಮೇಡಮ್ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಆಭಾರಿಯಾಗಿರ್ತೀನಿ. 6 years I know ಮೇಡಮ್ ವೆರಿ ವೆಲ್. ಆಗಲೂ ಕೂಡ ಇದೇ ಥರದ ಕಾರ್ಯಕ್ರಮನ ಇವರು ಹಾಯಿಸ್ಕೊಂಡು ಬರ್ತಾಯಿದ್ರು ಅಂತ ನಮಗೆ ಗೊತ್ತಿತ್ತು. ಹಾಗೂ ಕೂಡ ಇವರು ನಮ್ಮ ಕೋವಿಡ್ ಟೈಮಲ್ಲಿ ನಮ್ಮಲ್ಲಿ ಬಂದು ಸೇವೆಯನ್ನು ಕೂಡ ತಗೋತಾಯಿದ್ರು. ಹಾಗೆಯೇ ಕೂಡ ನಮ್ಮಲ್ಲಿ ಕ್ಲೋಸ್ ಅಸೋಸಿಯೇಟ್ ಆಗಿ ಇದ್ದರು. ನಾವು ಮಧ್ಯದಲ್ಲಿ ಜಾಸ್ತಿ ಏನಂತ ಇಂಟ್ರ್ಯಾಕ್ಷನ್ ಇರಲಿಲ್ಲ. ರೀಸೆಂಟ್ಲಿ ಲಾಸ್ಟ್ ಇಯರ್ ಆರ್ ಬಿಫೋರ್ ಲಾಸ್ಟ್ ಇಯರ್ ಶಿ ಹ್ಯಾಡ್ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಸ್ಟಾಲ್ ಒಂದು ಇಟ್ಕೊಂಡಿದ್ರು. ಈಗ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ. ಅವ್ರಿಗೆ ನಾನು ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ದೆಮ್. ಅವರು ಈ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಕೂಡ ಈ ಕಾರ್ಯಕ್ರಮ ಈ ಸಂಸ್ಥೆಯ ವತಿಯಿಂದ ಈ ಸ್ಟೇಟ್ ಲೆವೆಲ್ ಏನು ಈ ಸ್ಪೋರ್ಟ್ಸ್ ಮೀಟ್ ಇದೆ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲ್ನ ಆರ್ಗನೈಸ್ ಮಾಡಿದ್ದಾರೆ. ಇದನ್ನು ಅತ್ಯುತ್ತಮವಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಟ್ಸ್ ಎ ಐ ಓಪನರ್ ಫಾರ್ ಮೀ ಆಲ್ಸೋ ಆ್ಯಂಡ್ ಶಿ ಈಸ್ ಡೂಯಿಂಗ್ ಎಕ್ಸಲೆಂಟ್ ಸರ್ವಿಸ್. And health is very, very important for everyone, not only for normal people, for disabled people or specially able people also. It will give a positive effect on their life of the persons. And also
it will release some good hormones also. And for the administrators, it's very difficult to manage, very easy to manage this candidates or persons of disability differently is able if you organize such a sports meet or any other extracurricular activity like this. ಆಮೇಲೆ ಇದು ಒಂದು ಉತ್ತಮ ಕಾರ್ಯಕ್ರಮ. ಹಾಗೆಯೇ ನಾವು ಕೂಡ ಈಗ ಸರ್ವಿಸ್ ಸೆಕ್ಟ್ರಲ್ಲಿ ಇರೋದ್ರಿಂದ, ನಾವು ಮೆಡಿಕಲ್ ಕಾಲೇಜ್ ಡೀನ್ ಆ್ಯಂಡ್ ಡೈರೆಕ್ಟರ್ ಆಗಿರೋದ್ರಿಂದ, ಸರ್ವಿಸ್ ಸೆಕ್ಟ್ರಲ್ಲಿ ಇರೋದ್ರಿಂದ ನಮ್ಮಿಂದ ಏನೇನು ಹೆಲ್ಪ್ ಆಗಬೇಕು, ವೆದರ್ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಕೇರ್ ಪ್ರೊವೈಡಿಂಗ್ ಅಟ್ ದೇರ್ ಸೆಂಟರ್ ಅಥವಾ ನಮ್ಮಲ್ಲಿ ಬಂದಾಗ ನಾವು ಅದನ್ನು ಮಾಡಲಿಕ್ಕೆ ಸದಾ ತಯಾರಾಗಿರ್ತೀವಿ. ಹಾಗೆಯೇ ಕೂಡ ಈಗಾಗಲೇ ಮೇಡಮ್ ಹೇಳಿದರು, ಅವರು ಶಿ ಈಸ್ ಇನ್ ಟು ಸಮ್ ಸಸ್ಟೈನಬಲ್ ಮೆಟೀರಿಯಲ್, ಅದೇನೇನು ಕವರ್ ಎಲ್ಲ ಮಾಡ್ತಾಯಿದ್ವಿ, ಏನು ಪೇಪರ್ ಕವರ್ ಎಲ್ಲ ಮಾಡ್ತಾಯಿದ್ವಿ ಅಂತಂತಂದರು. ಹಾಗೆಯೇ ಕೆಲವು ಬ್ಯಾಗ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೂ ಕೂಡ ನಾವು ಏನು ಮಾಡ್ತೀವಿ ಅಂತಂತಂದರೆ, ನಮ್ಮಲ್ಲಿ 2-3 ಕ್ಯಾಂಟೀನ್ ಇದೆ. ಕ್ಯಾಂಟೀನಲ್ಲಿ ಬೇಕಾದ್ರೆ ಇಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ನನ್ನ ಕೋಆಪ್ರೇಷನ್ ಕೂಡ ಕೊಡ್ತೀನಿ. ಅದೇ ರೀತಿ ಮುಂದೆ ಏನಾದರೂ ಈ ಥರ ಕಾರ್ಯಕ್ರಮನ ಆರ್ಗನೈಸ್ ಮಾಡೋದಾದರೆ, ವೆದರ್ ಇಟ್ಸ್ ಮೆಡಿಕಲ್ ಸರ್ವಿಸ್ ಆರ್ ಎನಿ ಅದರ್ ಸರ್ವಿಸ್, ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ತನ್ನೊಂದು ಮಾತು ಮುಗಿಸ್ತೀನಿ. ಒನ್ಸ್ ಅಗೇನ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದಿಸ್ ಸ್ಪೋರ್ಟ್ಸ್ ಮೀಟ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. Dignitaries on the dais, off the dais, all the participants of this wonderful athletic event. I would like to congratulate Swastha for taking up this measure in conducting a state level athletic meet here today at Coorg. Really hats off to them for organizing it so well. And like our dean has told, our support is always with them for any activity that they will conduct here in Coorg. And the Kodagu Institute of Medical Sciences will always be supportive to all such events wheresoever in Coorg. And we believe that service to society is the most important thing as doctors we would be doing. And talking about sports is very important for the overall development of an individual. It's not just for the physical health, it is also for the mental health, for overall development. So that's why this holds relevance, and I really congratulate them for pulling off this event so well. And we have an association with Swastha, like Sir said, right from the COVID times, where as an institute we had a lot of difficulty treating patients with COVID, and that's when Swastha had gifted us the, we had the helmets that they made in their institute using these OHP sheets, the plastic sheets, and that was our makeshift arrangement to take swabs or treat patients. And it was of great help because that time there was no supply of a lot of things, the PPE kits, personal protective equipments. What we were getting, there was a lot of deficiency, and we were not able to treat patients because of that. But Swastha came up and they ran their institute. A part of it was open so that they could make these, and also the gowns and some bags they were making, and they have supplied all this to us in crucial time. And it is very, very important that we give back to the society through them by helping them in such events. I would like to thank Aarti Madam for having associated us with all their programs, and with this I end my talk. Thank you. She's on the stage. To the teachers, to the children and their wards who have come in large numbers here to participate in this sport function which is organized by Swastha. I'm very happy to be a part of this. Not only a part of this, because I'm privileged that the Swastha comes under Suntikuppa estate, which I am the charge of. So it's a privilege for me to help you for whatever small help we can provide from the estate. And it's a good decision for past 6 years, which I cherish. And it's so nice to see that the children who have come here from various schools are a part of this function, which is organized after several years. And they have an opportunity to be a part of the normal people
So it gives them a lot of, as I can see, it gives them a lot of confidence, and it gives them a chance to show their ability in sport, and that they can be a part of the normal day-to-day life. It brings confidence to them in their lives, and it's a really great thing. And I would really like to appreciate the contribution by the director, Ms. Aarti Somaya, her contributions to bring up this Swastha, and she gives her total 100% in everything, and attention to detail, and it's a great service. So I really appreciate all the efforts which have gone into bring this function to the level, and my best wishes for the rest of the function. As I see, the functions are still going on, and maybe towards the evening we will have the winners. But I would say that all the people who have joined this function, the sporting event, are winners in themselves. So it's a congratulations from my side, and please let me know, ma'am, whenever something is required. We will do all our best to be as standard to your expectations. Thank you so much. All the best. ಎಲ್ಲ ವಿಶೇಷ ಚೇತನ ಬಂಧುಗಳೇ, ಈ ದಿನ ಸ್ವಸ್ಥ ಸಂಸ್ಥೆಯ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಅಥ್ಲೆಟಿಕ್ ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೊಡಗಿಗೆ ಆಗಮಿಸಿರೋದು ಸಂತಸದ ವಿಷಯ. ಈಗಾಗಲೇ ಇವೆಂಟ್ ಸ್ಟಾರ್ಟ್ ಆಗಿ ತಾವೆಲ್ಲರೂ ಭಾಗವಹಿಸಿದ್ದೀರಾ. ತಮಗೆಲ್ರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ. ಹಾಗೆ ಇವೆಂಟ್ ಏನಕ್ಕೆ ಮಾಡಬೇಕಿತ್ತು, ಸ್ವಸ್ಥ ಸಂಸ್ಥೆಯವರು ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಯಾಕಂದರೆ ನಮ್ಮ ವಿಶೇಷ ಚೇತನರು ಕೂಡ ಇತರರಂತೆ ಯಾವುದರಲ್ಲೂ ಕಡಿಮೆ ಇಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ಸಾಧನೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾವು ಅವರಿಗೆ ಅವಕಾಶನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ. ಈಗಾಗಲೇ ವಿಶೇಷ ಚೇತನರನ್ನ ಸರ್ಕಾರದ ಮುಖ್ಯವಾಹಿನಿಗೆ ತರಲಿಕ್ಕೋಸ್ಕರ ಹಲವು ಯೋಜನೆಗಳನ್ನ ಸರ್ಕಾರ ಹಮ್ಮಿಕೊಂಡಿದ್ರೂ ಕೂಡ ಇತರೆ ಸಂಘ ಸಂಸ್ಥೆಗಳು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಿ ನಮ್ಮ ವಿಶೇಷ ಚೇತನರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಪ್ರಯತ್ನಿಸ್ತಾ ಇದೆ. ಈಗಾಗಲೇ ನಮ್ಮ ಕೊಡಗಿನಲ್ಲಿ ಟಾಟಾ ಸಂಸ್ಥೆಯಿಂದ ಸ್ವಸ್ಥ ಶಾಲೆ ನಡೀತಾ ಇದೆ. ಅದಲ್ಲದೆ ಪೋಲಿಬೆಟ್ಟದಲ್ಲಿ ಒಂದು ಚಶೇರ್ ಹೋಮ್ ಇದೆ, ಜೊತೆಗೆ ಮಡಿಕೇರಿಯಲ್ಲಿ ಕೊಡಗು ವಿದ್ಯಾಲಯ ಇದೆ. ಇನ್ನೊಂದು ಕಳೆದ ವರ್ಷ ಪ್ರಾರಂಭ ಆಗಿದೆ, ಶನಿವಾರ ಸಂತೆಯಲ್ಲಿ ಒಂದು ಶಾಲೆ ಪ್ರಾರಂಭ ಆಗಿದೆ. ಈ ಒಂದು ಪುಟ್ಟ ಜಿಲ್ಲೆಯಲ್ಲಿ ಈಗಾಗಲೇ 4 ಶಾಲೆಗಳು ನಮ್ಮ ವಿಶೇಷ ಚೇತನರಿಗಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಸ್ವಸ್ಥ ಸಂಸ್ಥೆಯಲ್ಲಿ ವಿಶೇಷ ಚೇತನ ಮಕ್ಕಳ ಜೊತೆಗೆ ಇತರರಿಗೂ ಕೂಡ ಅವರಿಗೆ ಒಂದು ಉದ್ಯೋಗ ಕಲ್ಪಿಸುವಂತಹ ಕೆಲಸ ಕೂಡ ನಮ್ಮ ಟಾಟಾ ಸಂಸ್ಥೆಯ ಮೂಲಕ ಆಗ್ತಾ ಇದೆ. ಯಾಕಂದರೆ ವಿಶೇಷ ಚೇತನರು ಅವರ ಜೀವನ ನಿರ್ವಹಣೆಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಆದಾಯ ಗಳಿಸುವಂಥ ಒಂದು ಕೆಲಸನ ಆ ಸಂಸ್ಥೆ ಮೂಲಕ ನಡೆಸ್ಕೊಂಡು ಬರ್ತಿದ್ದಾರೆ. ಇದರಿಂದಾಗಿ ಎಷ್ಟೋ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳಿಗೆ ಒಂದು ಸಹಾಯ ಆಗ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ವಿಶೇಷ ಚೇತನರ ಸಾಧನೆ ತುಂಬಾ ಇದೆ. ಈ ಸಮಯದಲ್ಲಿ ಒಂದೊಂದೇ ಹೇಳಲಿಕ್ಕೆ ಆಗಲ್ಲ. ಟಾಪ್ ಟು ಬಾಟಮ್ ಅವರ ಸಾಧನೆನ ತೋರಿಸ್ತಾನೆ ಬಂದಿದ್ದಾರೆ. ನಮ್ಮ ವಿಶೇಷ ಚೇತನರಿಗೆ ಬೇಕಾಗಿರುವಂಥದ್ದು ಯಾರ ಅನುಕಂಪನೂ ಅವಶ್ಯಕತೆ ಇಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಒಂದು ಅವಕಾಶ ಕೊಡಬೇಕಷ್ಟೆ. ಅವಕಾಶ ಕೊಟ್ಟರೆ ಅವರು ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಕೆಲಸನ ಈ ದಿನ ಮಾಡ್ತಿದ್ದಾರೆ.
ನಿಜವಾಗ್ಲೂ ನಮಗೆ ಈಗ ವರ್ಷಾಂತ್ಯ ಆಗಿರೋದ್ರಿಂದ ಆಫೀಸ್ನಲ್ಲಿ ತುಂಬ ಕೆಲಸ ಇದ್ದಿದ್ದರಿಂದ ನಾನು ಲೇಟಾಗಿ ಬಂದೆ. ಹಾಗಾಗಿ ತಮಗೆಲ್ರಿಗೂ ಶುಭ ಕೋರ್ತೇನೆ. ಸೋಲು ಗೆಲುವು ಇಲ್ಲಿ ಮುಖ್ಯ ಅಲ್ಲ, ಭಾಗವಹಿಸುವಿಕೆ ಮುಖ್ಯವಾಗಿರ್ತದೆ. ದಯಮಾಡಿ ತಾವೆಲ್ಲರೂ ಭಾಗವಹಿಸಿ ಯಶಸ್ಸನ್ನು ಗಳಿಸಿ ಅಂತ ನಾನು ಈ ಮೂಲಕ ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. Sports event, which I am sure is a very challenging effort on the part of Swasthha. I have a very long association with Mrs. Aarti Somaya. Our organization CWCAB has always been very supportive of them, and we're very appreciative also of all the things that have been made in Swasthha. It's like they are giving all the children of Swasthha a life skill, so that going forward in life they'll be independent, and maybe then probably they can also teach others that kind of skill. And here a sports event like this is really, really good, because we don't see much of these things done for the specially abled children. And today all the participants, it must have been really challenging for the people to get them here, to make them do what they are doing. So it's a real eye-opener for all of us. And I hope Swasthha, my good wishes to Swasthha for all the good work that they are doing. Thank you. I don't want to take much of your time because everything else has been said here. So thank you very much. Special thanks to Aarti Somaya. OMS ಮಡಿಕೇರಿ ಕಾರ್ಯಕ್ರಮದ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ತಮಗೆ ಸ್ವಸ್ಥ ಸೆಂಟರ್ ಫಾರ್ ಲರ್ನಿಂಗ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಇಲ್ಲಿಗೆ ವೇದಿಕೆಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಹಾಗೆ ಮೈದಾನದ ಕಾರ್ಯಕ್ರಮ ಸ್ಪರ್ಧಾ ವಿಜೇತರು ಸ್ಪರ್ಧಾ ವಿಜೇತರಿಗೆ ಮೆಡಲ್ಸ್ಗಳನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಸ್ವಸ್ಥ ಕೇಂದ್ರದ ಸಂಗೀತ, ದ್ವಿತೀಯ ಸ್ಥಾನಕ್ಕೆ ಭಾಜನರಾಗಿರುವಂತಹ ಸ್ವಸ್ಥ ಕೇಂದ್ರದ ಪ್ರೇಕ್ಷಿತ, ತೃತೀಯ ಸ್ಥಾನದಲ್ಲಿ CPR ಕೃಪಾರ್ ಅವರು. ದಯಮಾಡಿ ತಮ್ಮೆಲ್ಲರ ಮೆಚ್ಚುಗೆಯ ಚಪ್ಪಾಳೆ ಈ ಸಾಧಕರಿಗೆ ಮೂಡಿಬರಲಿ. ಡಿಸೇಬಲ್ಡ್ ವೆಲ್ಫೇರ್ ಆಫೀಸರ್ ಮಡಿಕೇರಿ ಇವರಿಗೆ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಜೇತರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಮುಂದಿನ ಬಹುಮಾನ ವಿತರಣೆ 22ರಿಂದ ಗೌರಮ್ಮ ಬರಬೇಕು. ಮುಂದೆ 22ರಿಂದ 29ನೇ ವಯೋಮಿತಿಯೊಳಗಿನ ಪುರುಷರ ವಿಭಾಗದ 100 ಮೀಟರ್ ಓಟದ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ. ಬಹುಮಾನಕ್ಕೆ ಭಾಜನರಾಗಿರುವವರು ಪ್ರೇರಣಾ ಸಂಸ್ಥೆ ಮಂಡ್ಯ ಇಲ್ಲಿಯ. ಲಕ್ಷ್ಮಿ ಆ ತಕ್ಷಣ
ಫೈನಲಿಸ್ಟ್ ಟ್ವೆಲ್ ಟು 15 ಇಯರ್ಸ್. ನೆಕ್ಸ್ಟ್ ಮಹಿಳೆಯರು ಗರ್ಲ್ಸ್ ಕೂಡ ರೆಡಿ ಹಾಕೋಬೇಕು. ಹೆಸರುಗಳು ನೋಂದಣಿ ಮಾಡಲಿಕ್ಕೆ ಬಿಟ್ಟಿದ್ರೆ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ. ಆಲ್ಫಾ ಎಷ್ಟು ಕೊಡ್ತೀರಂತ? ಹಾಂ ನೋಡು, ನೀವು ಅದು ಇಸ್ಕೊಳ್ಳಿ, ನೋಡು ಅದು ತಗೊಳ್ಳಿ, ಆಮೇಲೆ ಅವರು ಬರಬೇಕು ಮಕ್ಕಳು, ಬರಬೇಕು. 200 ಮೀಟರ್ಸ್. ಓಡಬೇಕು, ಓಡಬೇಕು. ದಕ್ಷಿಣಪತಿ ಗರ್ಲ್ಸ್ ಲೀಸ್ಟ್ ಇದೆ ನಿನ್ನ ಹತ್ರನೇ. ಬರಬೇಕು, ಬರಬೇಕು. ಲೈನ್ ಕಾಣಿಸ್ತಾ ಇದೆ ಮುಂದೆ. ಬನ್ನಿ, ಬನ್ನಿ. ಮೀಟರ್ಸ್ ಬರಬೇಕು, ಬರಬೇಕು. ಲೈನಲ್ಲಿ, ಲೈನಲ್ಲಿ. ಕೊಡಗು ವಿದ್ಯಾಲಯ ಆಪರ್ಚುನಿಟಿ ಸೆಕ್ಷನ್ ಮಡಿಕೇರಿ. ತೃತೀಯ ಸ್ಥಾನದಲ್ಲಿ ಸಿದ್ಧಾರ್ಥ ಪ್ರೇರಣಾ ಸಂಸ್ಥೆ ಮಂಡ್ಯ. ಅನುಷಾ ಸಂಧ್ಯಾ ಕೀರ್ತನ. ಓಡ್ಬೇಕು ಮಕ್ಕಳು, ಓಡ್ಬೇಕು. 200 ಮೀಟರ್ ಓಡ್ಬೇಕು, ಫಿನಿಶ್ ಮಾಡ್ಬೇಕು. ಈ ಕಡೆ ಟ್ರ್ಯಾಕ್ ಫಾಲೋ ಮಾಡಿ, ಓಡಿ ಓಡಿ. ಬರ್ಬೇಕು, ಇನ್ನೂ ಫಿನಿಶಿಂಗ್ ಲೈನ್ ತಲುಪಿಲ್ಲ. ಬರ್ಲಿ, ಬರ್ಲಿ. ಫಾಸ್ಟ್. ಮೇಡಮ್ ಹಿಂಗೆ ಅವ್ರು ಕೊಡುವಾಗ ತಗೊಳ್ಳಿ. ಇಲ್ಲ ಇಲ್ಲ, ನಾನು ಈ ಕಡೆ ತಗೊಳ್ಳಿ. ನೆಕ್ಸ್ಟ್ 22ರಿಂದ 29 ಏಜಿನ ಓಡ್ಬೇಕು. 200 ಮೀಟರ್ಸ್. ಓಡ್ಬೇಕು, ಓಡ್ಬೇಕು. ಕಮಾನ್. ಇನ್ನು ಮುಂದೆ ಇದೆ ಫಿನಿಶಿಂಗ್ ಲೈನ್. ಮುಂದೆ ಬರ್ಬೇಕು. ಇನ್ನು 22ರಿಂದ ಬರ್ಬೇಕು, ಬರ್ಬೇಕು. ಟೈಮಿಂಗ್ಸ್. ಬನ್ನಿ, ಬನ್ನಿ, ಬನ್ನಿ ಮುಂದೆ. ಓಡ್ಬೇಕು. 22-29.
ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಥಮ ಸ್ಥಾನವನ್ನು ಪಡೆದಿರುವವರು ಸ್ವಸ್ಥ ಕೇಂದ್ರ ಸುಂಟಿಕೊಪ್ಪ ಇಲ್ಲಿಯ ಸಂಗೀತ, ದ್ವಿತೀಯ ಸ್ಥಾನ ಸ್ವಸ್ಥ ಕೇಂದ್ರ ಸುಂಟಿಕೊಪ್ಪದ ಪ್ರೇಕ್ಷಿತರವರು, ಹಾಗೆಯೇ ತೃತೀಯ ಸ್ಥಾನ ಇಬ್ಬರು ಹಂಚಿಕೊಂಡಿದ್ದಾರೆ. ವಂದನಾ ಪ್ರೇರಣಾ ಸಂಸ್ಥೆ ಮಂಡ್ಯ ಹಾಗೂ CBR ಸಂಸ್ಥೆಯ ಮಾನಸರವರು. ದಯಮಾಡಿ ಎಲ್ಲ ಸ್ಪರ್ಧಾ ವಿಜೇತರು ವಿಕ್ಟರಿ ಸ್ಟ್ಯಾಂಡ್ನಲ್ಲಿ ಬಂದು ನಿಂತ್ಕೊಳ್ಳದೆ ಕೋರುತ್ತಾ, ಸ್ವಸ್ಥ ಕೇಂದ್ರದ ಋಷಾಲಿರವರು ಈ ಒಂದು ಬಹುಮಾನವನ್ನು ವಿತರಿಸುವಂತೆ ಕೋರಿಕೆ. ತೃತೀಯ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಸ್ವಲ್ಪ ಕ್ರಾಸ್ ಇಲ್ಲ ಅಥ್ಲೆಟ್ ಕ್ಯಾಪ್ ಕೊಡಬೇಕು. 200 ಮೀಟರ್ ಬರಬೇಕು. ಆಯ್ತು ಅಲ್ಲ ಅವಾಗ ಗೊತ್ತಾಯ್ತು. ಬರಬೇಕು. 200 ಮೀಟರ್ ಓಡಿ. ಓಡಿ 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 ಓಡಿ. ಓಡಬೇಕು ಓಡಬೇಕು. 200 ಮೀಟರ್ ಇದು. ಓಡಿ ಓಡಿ. ಓಡಬೇಕು ಮಕ್ಕಳೇ, ಓಡಬೇಕು. ಫಿನಿಶ್ ಮಾಡ್ಬೇಕು ಲೈನ್. ಬನ್ನಿ ಬನ್ನಿ ಬನ್ನಿ. ವೆರಿ ಗುಡ್. ಓಡಿ ಓಡಿ. ಇನ್ನೂರು ಮೀಟರ್ ಓಟದ ಸ್ಪರ್ಧೆ. ಪ್ರಥಮ ಸ್ಥಾನ ಪಡೆದಿರುವಂತಹ CBRನ ದರ್ಶನ್, ದ್ವಿತೀಯ ಸ್ಥಾನ ಸ್ವಸ್ಥ ಪಾಲಿಬೆಟ್ಟಾದ ಜಗತ್ರವರು, ತೃತೀಯ ಸ್ಥಾನ ಕೋರುತ್ತೇವೆ. God bless.
ಅಂಕಲ್ ಬಾಲಕರ ವಿಭಾಗದ 100 ಮೀಟರ್ ಓಟದ ಸ್ಪರ್ಧೆ HI ವಿಭಾಗದವರಿಗಾಗಿ ಈ ಸ್ಪರ್ಧೆಗೆ ಹೆಸರನ್ನು ದಾಖಲಿಸಿರುವಂತಹ ಅಸ್ಫಾನ್ NH ಕೊಡಗು ವಿದ್ಯಾಲಯ ಆಪರ್ಚುನಿಟಿ ಸೆಕ್ಷನ್ ಮಡಿಕೇರಿ, ಹಾಗೆಯೇ ಚೇತನ್ ರವರು ಸ್ವಸ್ಥ ಸುಂಟಿಕೊಪ್ಪ, M ಮಾಜ್ ರವರು ಸ್ವಸ್ಥ ಸುಂಟಿಕೊಪ್ಪ, ಅಫ್ಸಾನ್ NH, ಚೇತನ್ M. Very nice, very nice, very good, very good, very good. Come on, very good. Very good, very good, very good. Very good. ಅವರಿಗೊಂದು ಆಗಿಲ್ಲ, ಅದ್ರಲ್ಲಿ ಸೇರಿಸಂಗಿಲ್ಲ ಇಲ್ಲ. Timing ಕೊಡು, ಓಡು. Very good. Zain Pasha. Hey! ಮೇಡಮ್ ಈ ಕಡೆ ಡಚ್ಚು ಗಣಪತಿ ಶಶಿ ಅಲ್ಲಿ ಸ್ಟೇಜಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ 3 ಸ್ಥಾನಗಳನ್ನು ಬಾಚಿಕೊಂಡಿರುವಂತಹ ಕೊಡಗು ವಿದ್ಯಾಲಯ ಆಪರ್ಚುನಿಟಿ ಸೆಕ್ಷನ್ ಮಡಿಕೇರಿ ಇಲ್ಲಿಯ ವಿದ್ಯಾರ್ಥಿಗಳು ಇರ್ಫಾನ, ದ್ವಿತೀಯ ಸಂಶಿನಾ, ತೃತೀಯ ತಸ್ಲೀನಾ. ಭವನ್, ಪ್ರತೀಕ್, ಶಶಿ, ನೀವು 200 ಪಾಯಿಂಟ್ ಸ್ಟಾರ್ಟಿಂಗ್ ಕ್ಲೋಸಿಂಗ್ ಪಾಯಿಂಟಿಗೆ ಹೋಗಿ ಫಿನಿಶಿಂಗ್ ಪಾಯಿಂಟಿಗೆ ಅದು ಕೊಡಿ, ಥರ್ಡ್ ಕೊಡಿ. ವಿಜೇತ ಸ್ಪರ್ಧಿಗಳಿಗೆ ಧನ್ಯವಾದಗಳು. ಓ ಸೆಕೆಂಡ್ ಪರವಾಗಿಲ್ಲ. ಎಷ್ಟು ಕೆ ಜಿ ಅದು? ಓ ಸೇಮ್. ದ್ವಿತೀಯ ಸ್ಥಾನ ನೇಹಾ ನಿಗಮ, ಕೊಡಗು ವಿದ್ಯಾಲಯ ಆಪರ್ಚುನಿಟಿ ಸೆಕ್ಷನ್ ಮಟ್ಟಿ ಕೋರಿಕೆ.
ಇಲ್ಲಿ 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 ಅಲ್ಲಿಗೆ ವೆರಿ ಗುಡ್ ಶಿಕ್ಷಕರು ಅಲ್ಲಿ ಮಾಡು ಅಫ್ಸಲ್ ಸಿಬಿಆರ್ ತೃತೀಯ ಸ್ಥಾನ ಗಳಿಸಿರುವಂತಹ ಅಫ್ಸಲ್ ಮುಂದೆ ಬಾ ಒಳ್ಳೆ ಜಂಪ್ ಬಟ್ ಹಿಂದೆ ಆರ್ಬಿಟ್ಟೆ ಮರ ಅದೇ ರೈಟ್ ಲೆಗ್ ಹತ್ರ ಬಂದಿದೆ ಮಳೆ ಜೈ ಲಾಂಗ್ ಜಂಪ್ ಲತಾ ಕರ್ಕೊಂಡು ಬರುವಂತೆ ಕೋರಿಕೆ ತಮ್ಮ ಹೆಸರನ್ನು ಬಂದು ನೋಂದಾಯಿಸುವಂತೆ ಕೋರಿಕೆ. ಹಾಗೆ ಬಾಲಕರ ವಿಭಾಗ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಸೃಜನ್ ಎಸ್ ಕೊಡಗು. ಸೈಡ್ ಬರೋ ಅಫ್ಜಲ್, ದ್ವಿತೀಯ ಶಿವ ವಸ್ತ್ರಪ್ಪ, ತೃತೀಯ ಗಹನ್ ಸಿಎಸ್ ದೇವ್ಗನ್ ಫೌಂಡೇಶನ್ ಮೈಸೂರು. ಹಿಂದೆ ತಗೊಳ್ಳಿ ಬ್ಯಾಕ್ ಕೈ ಇಡ್ಬೇಡ ಮಂಜುಳಾರವರು ಬಹುಮಾನ ವಿತರಿಸುವಂತೆ ವೆರಿ ಗುಡ್ ಗಹನ್ ಸಿಎಸ್ ಕೊಡಬೇಕು ಕೋರ್ತಾ ಇದ್ದೇವೆ. ಅಭಿನಂದಿಸಿ ಸ್ಥಾನದಲ್ಲಿ ಬಿಂದು ಡಿ ಮಾತೃಮಂಡಳಿ ಮೈಸೂರು, ತೃತೀಯ ಸ್ಥಾನದಲ್ಲಿ ಪ್ರಿಯಾಂಕಾ ಮಾತೃಮಂಡಳಿ ಮೈಸೂರು. ಸರ್ ಸ್ವಲ್ಪ ಈ ಕಡೆ ಕ್ರಾಸ್ ಇಪ್ಪತ್ತೆರಡರಿಂದ 29ರ ಪ್ರಥಮ ಸ್ಥಾನ ಅರ್ಜುನ್ ಪ್ರೇರಣಾ ಟ್ರಸ್ಟ್, ದ್ವಿತೀಯ ಸ್ಥಾನ ಸುಭಾಷ್ ಪ್ರೇರಣಾ. 22ರಿಂದ 29ರ ವಯೋಮಿತಿಯೊಳಗಿನ ಪುರುಷರ ವಿಭಾಗದ ಲವ್, ದ್ವಿತೀಯ ಪ್ರೇರಣಾ ಟ್ರಸ್ಟ್ನ ಸುಭಾಷ್ ರವರು. ಸರ್ ಈ ಕಡೆ ಸರ್ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಗೆ ಇರ್ಬೇಕು. ನೀನು ಕೈ ಇಟ್ಟಿದ್ದಲ್ಲ
ರಿಲೇ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತಹ ತಂಡಗಳವರು ದಯಮಾಡಿ ಫಾಲಿನ್ ಆಗಬೇಕು ಅಂತ ಹೇಳಿ ಕೋರಿಕೆ ವರದಿ ಮಾಡಿಕೊಳ್ಳುವಂತೆ ಕೋರ್ತಾ ಇದ್ದೇವೆ ರಿಲೇ ತಂಡದವರನ್ನು. ಮೇಡಮ್ ಸ್ವಲ್ಪ ಈ ಕಡೆ ಮೇಡಮ್ ಸರ್. ದಯಮಾಡಿ ಸ್ಪರ್ಧಾ ವಿಜೇತರುವಂತಹ ತಂಡಗಳವರು ವರದಿ ಮಾಡಿಕೊಳ್ಳುವಂತೆ ಕೋರುತ್ತಾ ಧನ್ಯ ಗಗನ ಕಡಿಮೆ ಬೇಡ ಆಯಾ ಬಾಕೋದು ये रिवर्स वाले क्या स्कूल है ಎಲ್ಲ 4 ಇದು ಫಸ್ಟ್ ಇದು ನಂಬರ್ 2 ಹಲೋ ನಾವು ಇಲ್ಲಿ ಗ್ರೌಂಡ್ ಅಲ್ಲಿ ಬಿಜು ಸರ್ ಅಂತಿದ್ದಾರಲ್ಲ ಅಲ್ಲಿ ರೇಖಾ ಅಂತಿದ್ದಾರೆ ರೇಖಾ ಗೊತ್ತೀರಾ ನಿಮ್ಮ ಮಕ್ಕಳು ಬಂದಿಲ್ಲ ಅಲ್ಲಿ ಎಲ್ಲಿ ಗೊತ್ತಾ ಬಹುಮಾನ ವಿಜೇತರಾದಂತಹ ನಿರೀಕ್ಷಾ ಸ್ವಸ್ಥ ಸುಂಟಿಕೊಪ್ಪ, ದ್ವಿತೀಯ ಸ್ಥಾನದ ನೇಹಾ ಕೊಡಗು ವಿದ್ಯಾಲಯ ಆಪರ್ಚುನಿಟಿ ಸೆಕ್ಷನ್, ಹಾಗೆ ತೃತೀಯ ಸ್ಥಾನದ ಗಗನ ಪ್ರೇರಣಾ ಮಂಡ್ಯ. ಅಭಿನಂದನೆಗಳು ತಮಗೆಲ್ಲರಿಗೂ. ಶಾರ್ಟ್ ಪುಟ್ ಸ್ಪರ್ಧೆಯ ವಿಜೇತರಾಗಿರುವಂತಹ ದರ್ಶನ್ ತಿರುಮೂರ್ತಿ ಹಾಗೂ ಮುರಳಿ ಕೃಷ್ಣರವರಿಗೆ ಅಭಿನಂದನೆಗಳು. ಪೊನ್ನಣ್ಣ ದೇವದನ್ ಫೌಂಡೇಶನ್ ಮೈಸೂರು ಸರ್ಟಿಫಿಕೇಟ್ ಕೊಡಿ. ಶ್ರೀಮತಿ ವನಿತಾರವರು ಸ್ವಸ್ಥ ಕೇಂದ್ರ ದಯಮಾಡಿ ಪ್ರಶಸ್ತಿಯನ್ನು ವಿತರಿಸುವಂತೆ ಕೋರುತ್ತೇವೆ. ಸ್ಪರ್ಧಾ ವಿಜೇತರು ಪ್ರಥಮ ಸ್ಥಾನ ಪೊನ್ನಣ್ಣ ದೇವದನ್ ಫೌಂಡೇಶನ್ ಮೈಸೂರು. ಲಾಂಗ್ ಜಂಪ್ 30 ವಯಸ್ಸಿಗೆ ಮೇಲ್ಪಟ್ಟ ಪುರುಷರ ವಿಭಾಗದ ಪ್ರಥಮ ಸ್ಥಾನ ಪಡೆದಿರುವಂತಹ ಪೊನ್ನಣ್ಣ ಅಭಿನಂದನೆ. ಸಂಕೀರ್ತಿ ಇವನಿಗೆ ದೀಕ್ಷೆಗೆ ಪ್ರೈಸ್ ಇದೆ ಆಯ್ತಾ ಕರ್ಕೊಂಡು ಹೋಗಿ ಸಂಕೀರ್ತಿಗಿಲ್ಲ ಮೂವತ್ತು ವಯಸ್ಸಿಗೆ ಮೇಲ್ಪಟ್ಟಂತಹ ಮಹಿಳೆಯರ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಹೇಮಾವತಿ ವಿಆರ್ಎಂ, ದ್ವಿತೀಯ ಸ್ಥಾನ ಚಂದ್ರಪ್ರದ ವಿಆರ್ಎಂ, ತೃತೀಯ ಸ್ಥಾನ ಮಂಗಳಕುಮಾರಿ ವಿಆರ್ಎಂ.
ಶ್ರೀ ರಮೇಶ್ ರವರು ಇದೀಗ ಬಹುಮಾನ ವಿಜೇತರಿಗೆ ಪ್ರಶಸ್ತಿ ಮತ್ತು ಪದಕಗಳನ್ನು ಅತ್ಯಂತ ಶಿಸ್ತಿನಿಂದ ತಾಳ್ಮೆಯಿಂದ ಬೆಳಗ್ಗಿನಿಂದ ಇದುವರೆಗೂ ಕೂಡ ನಮ್ಮೊಂದಿಗೆ ತಾವು ಕೈ ಜೋಡಿಸಿದ್ದೀರಿ. ಇನ್ನೇನು ಸಮಾರೋಪ ಸಮಾರಂಭ ಇದೇ ವೇದಿಕೆಯಲ್ಲಿ ಗಣ್ಯರು ಸಿದ್ಧರಿದ್ದಾರೆ. ನಿರ್ಗಮಿಸಬೇಕು. ಉಳಿದವರೆಲ್ಲರೂ ಕೂಡ ಪಾಲ್ಗೊಂಡಿರುವಂತಹ ಸರ್ವರು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿಯೇ ಮುಂದೆ ನಡೆಯಲಿರುವಂತಹ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸಹಕರಿಸಿ. ವಿಶೇಷತರ ಮಕ್ಕಳು ಕೂಡ ಅದ್ಭುತ ಆಟವನ್ನು ಆಡ್ತಾ ಇದ್ದಾರೆ. ಬೆಳಗ್ಗಿಂದಲೂ ಕೂಡ ಬಿಸಿಲನ್ನ ಮಳೆಯನ್ನು ಕೂಡ ಲೆಕ್ಕಿಸದೆ ಓಡ್ತಿದ್ದಾರೆ. ಸ್ಟಾರ್ಟ್ ಆಗಿದೆ. ಕೊಡಗು ಜಿಲ್ಲೆ ಸೆಕೆಂಡ್ ಮಂಡ್ಯದವರು ನೋಡಿ ಅಲ್ಲಿ ಅವರು ನೋಡಿ ಕೊನೆಯ ಲೆಗ್ ಬಾಕಿದೆ. ಜೋರಾಗಿ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಕೂಡ ಜೋರಾಗಿ ತಗೊಂಡು ತಟ್ಟಿ ಈ ದಿನದ ಕೊನೆಯ ರಾಜ್ಯ ಮಟ್ಟದ ರಿಲೇ ಪಂದ್ಯಾಟ ಮಹಿಳೆಯರು ಚಿನ್ನದ ಪದಕಕ್ಕಾಗಿ ಅದ್ಭುತ ಆಟವನ್ನು ಆಡ್ತಾ ಇದ್ದಾರೆ. ಎಸ್ ಸ್ಪೆಷಲ್ ಎಜುಕೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಸುಂಟಿಕೊಪ್ಪ ಮತ್ತು ಪೋಲಿಬೆಟ್ಟ ಚಾಪ್ಟರ್ಸ್ ಸ್ಪರ್ಧೆಗಳ ಮೂಲಕ ನಾವು ನಮ್ಮ ವಿಶೇಷ ಮಕ್ಕಳ ಉತ್ಸಾಹ, ಪರಿಶ್ರಮ ಮತ್ತು ಆತ್ಮವಿಶ್ವಾಸವನ್ನು ಕಣ್ತುಂಬಿಕೊಂಡಿದ್ದೇವೆ. ಸೋಲು ಗೆಲುವನ್ನು ಲೆಕ್ಕಿಸದೆ ಭಾಗವಹಿಸುವಂತಹ ನಿಮ್ಮ ಕ್ರೀಡಾ ಪ್ರೇಮ ಇತರರಿಗೂ ಕೋರುತ್ತಿದ್ದೇವೆ. ದಯಮಾಡಿ ಅತಿಥಿಗಳನ್ನು ಚಪ್ಪಾಳೆಯ ಮುಖೇನ ಸ್ವಾಗತಿಸುವಂತಿದ್ದೇವೆ. ವಿಸ್ಮಯಿ ಚಕ್ರವರ್ತಿರವರು ಉಪನಿರ್ದೇಶಕರು ಯುವ ಸಬಲೀಕರಣ ಮತ್ತು ಇದೀಗ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಮೊದಲ ಬಾರಿಗೆ ಭಾರತವನ್ನು ಬಾಸ್ಕೆಟ್ಬಾಲ್ನಲ್ಲಿ ಪ್ರತಿನಿಧಿಸಿದ ಕ್ರೀಡಾಪಟು ಎಂಬ ಅಪೂರ್ವ ಗೌರವವೂ ಇವರದ್ದು. 1970ರಲ್ಲಿ ಜಪಾನ್ನ ಒಸಾಕಾದಲ್ಲಿ ನಡೆದ ಎಕ್ಸ್ಪೋ 70 ಒಸಾಕಾ ಕಾರ್ಯಕ್ರಮಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಅತ್ಯುತ್ತಮ ಕ್ರೀಡಾಪಟುವಾಗಿ ಆಯ್ಕೆಯಾಗಿದ್ದು ಕರ್ನಾಟಕದ ಪ್ರತಿನಿಧಿಯಾಗಿ ಭಾಗವಹಿಸಿದರು. ಅದೇ ವರ್ಷ ಮಲೇಷಿಯಾದ ಕೌಲಾಲಂಪುರ್ನಲ್ಲಿ ನಡೆದ 3ನೇ ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ನಂತರ 1971ರಲ್ಲಿ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. 1982ರಿಗೆ ತಂದುಕೊಟ್ಟಿದೆ. ಕ್ರೀಡೆ ಹಾಗೂ ಶಿಕ್ಷಣ ಎರಡೂ ಕ್ಷೇತ್ರಗಳಲ್ಲಿ ಅಪೂರ್ವ ಸಾಧನೆ ಮಾಡಿದ ಇಂತಹ ಗಣ್ಯ. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ,
ಇಲ್ಲಿಗೆ ಆಗಮಿಸಿರತಕ್ಕಂಥ ಬಂಧು ಮಿತ್ರರೇ, ವಿಶೇಷ ಶಾಲೆಗಳಿಂದ ಆಗಮಿಸಿದ ವಿಶೇಷ ಮಕ್ಕಳೇ, ತರಬೇತುದಾರರೇ, ಸ್ವಸ್ಥ ಮುಖ್ಯಸ್ಥರು ಆಗಿರುವ ಆರತಿ ಸೋಮಯ್ಯ ಹಾಗೂ ಅದಕ್ಕೂ ನಿಕಟಪೂರ್ವ ಮುಖ್ಯಸ್ಥರಾಗಿರುವ ಗಂಗಾ ಚಂಗಪ್ಪರವರೇ, ಮಾಧ್ಯಮ ಮಿತ್ರರೇ, ಎಲ್ಲ ಶಾಲೆಗಳಿಂದ ಆಗಮಿಸಿರತಕ್ಕಂಥ ಟೀಚರ್ಸ್, ಬೋಧಕೇತರ ಹಾಗೂ ಬೋಧಕ ವೃಂದದವರೇ, ತುಂಬ ಒಂದು ವಿಶೇಷವಾದಂಥ ಒಂದು ಸಂದರ್ಭ ಅಂತ ನಾನು ಹೇಳ್ತಾ ಇದ್ದೀನಿ. 10 ಹಲವು ಕ್ರೀಡಾ ಕಾರ್ಯಕ್ರಮಗಳಿಗೆ ನಾನು ಹೋಗಿರ್ತೇನೆ. ಆದರೆ ಇದೊಂದು ವಿಭಿನ್ನವಾದಂಥ ಅನುಭವವನ್ನು ನೀಡಿದ ಒಂದು ಕಾರ್ಯಕ್ರಮ ಇದು. ನಾ ಇಲ್ಲಿ ಬಂದು 1 ಗಂಟೆಯೂ ಕೂಡ ನಾನು ನಿಮ್ಮೊಂದಿಗೆ ಇಲ್ಲಿ ಕೂತಿರಲಿಲ್ಲ. ಆದರೂ ಕೂಡ ನನಗೆ ಆದಂಥ ಆ ಅನುಭವ ಇದೆಯಲ್ಲ, ಇದು ತುಂಬ ಹೃದಯವನ್ನು ಮುಟ್ಟುವಂಥ ಒಂದು ಅನುಭವವನ್ನು ಇದು ನೀಡಿದೆ. ತುಂಬ ವಿಶೇಷವಾದಂಥ ಕಾರ್ಯಕ್ರಮ. ಅದೆಷ್ಟು ವ್ಯಕ್ತಿಗಳ ಪರಿಶ್ರಮದಿಂದ ಈ ಮಕ್ಕಳ ಒಂದು ತರಬೇತಿಯನ್ನು ನೀಡಿ ಇಂಥ ಒಂದು ಒಳ್ಳೆಯ ಆ ಕಾರ್ಯಕ್ರಮವನ್ನು ನೀವಿಲ್ಲಿ ಆಯೋಜಿಸಿದ್ದೀರಾ. ನಿಮಗೆ ನಿಜವಾಗಲೂ ನನ್ನ ಅಭಿನಂದನೆಗಳು, ಧನ್ಯವಾದಗಳು ಕೂಡ. ಇದು ವಿಶೇಷವಾದಂಥ ಸಂದರ್ಭ ಅಂತ ಹೇಳಲಿಕ್ಕೆ ಒಂದೆರಡು ಮಾತುಗಳು. ನಾನು ಕಾಲೇಜಿನಲ್ಲಿ ಎಷ್ಟೋ ವರ್ಷಗಳು ಪಾಠ ಮಾಡಿದ್ದೀನಿ. ಅಲ್ಲಿ ಯಾವುದೇ ನ್ಯೂನತೆ ಇಲ್ಲದೆ ಸಾಮಾನ್ಯ ಮಕ್ಕಳು ಕಾಲೇಜಿಗೆ ಬರುವಾಗ ಅವರಿಗೆ ನಾವು ಒಂದು ಕ್ರೀಡಾ ತರಬೇತಿ ಆಗಲಿ ಅಥವಾ ತರಗತಿಗಳಲ್ಲಿ ಬೋಧನೆಯನ್ನು ಮಾಡುವಾಗ ಆಗಲಿ ಅದೆಷ್ಟು ನಾವು ಕಷ್ಟ ಪಡ್ತೇವೆ ಅಂತ ಹೇಳೋದು ಅಧ್ಯಾಪಕ ವೃಂದದವರು ಕೂಡ. ಆದರೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳುವಂಥ ಒಂದು ವಿಷಯ, ಈ ಮಕ್ಕಳಲ್ಲಿ, ವಿಶೇಷ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ನೀವು ಬೆಳೆಸುವಂಥ, ಹೊರತರುವಂಥ ಒಂದು ಪ್ರಯತ್ನವನ್ನು ಬೋಧಕೇತರ ವರ್ಗದವರು ಹಾಗೂ ಇದಕ್ಕೆ ಸಂಪೂರ್ಣವಾಗಿ ಒಂದು ಪ್ರೋತ್ಸಾಹವನ್ನು ನೀಡಿದ ಸಮಾಜ ಸೇವಕರು ಹಾಗೂ ಸಂಸ್ಥೆಗಳು, ಸಂಘಟನೆಗಳು, ಟಾಟಾ ಸಂಸ್ಥೆ ಫಾರ್ ಎಕ್ಸಾಂಪಲ್, ತುಂಬ ಒಂದು ಇದನ್ನು ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಗಂಗಾ ಚಂಗಪ್ಪನವರು ಅವರು ಈ ಮೊದಲು ಈ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು. ಅಂಥ ಸಂದರ್ಭದಲ್ಲಿ ಅವರ ಒಂದು ಕಾರ್ಯ ವೈಖರಿ, ಅವರು ಮಾಡಿದಂಥ ಸೇವೆ ಅದನ್ನು ಮೆಚ್ಚಿ ಅವರಿಗೆ ರಾಷ್ಟ್ರಪತಿ ಪುರಸ್ಕಾರವನ್ನು ನೀಡಿದ್ದಾರೆ. ಅದೇ ಹಾದಿಯಲ್ಲಿ ಆರತಿ ಸೋಮಯ್ಯನವರು ಕೂಡ ಆ ಕೆಲಸವನ್ನು ಅದೇ ರೀತಿಯಲ್ಲಿ ಮಾಡ್ತಾ ಮುಂದುವರಿತಾ ಬಂದಿರ್ತಾರೆ. ಅವರ ಒಂದು ಸೇವೆಯನ್ನು ನಾನಿಲ್ಲಿ ಸ್ಮರಿಸ್ಕೊಳ್ತೇನೆ. ಎಲ್ಲದಕ್ಕೂ ಮುಖ್ಯವಾಗಿ ನಾನು ಹೇಳುವಂಥ ಒಂದು ವಿಷಯ, ಆರತಿ ಸೋಮಯ್ಯ ಅವರು ಕಾಲೇಜಿನಲ್ಲಿ ಇರಬೇಕಾದರೂ ಕೂಡ ಕಾಲೇಜಲ್ಲಿ ಫಸ್ಟ್ ಟೈಮ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳಿ ಮಕ್ಕಳಿಗೋಸ್ಕರ ಸಲಹೆಯನ್ನು ನೀಡಲಿಕ್ಕೆ ಅಂತ ಹೇಳಿ ನಿಮಗೆ ಆಶ್ಚರ್ಯವಾಗ್ಬೋದು. ಕಾಲೇಜಿನಲ್ಲಿ ಫಸ್ಟ್ ಟೈಮ್ ನಾವು ಪ್ರಾರಂಭ ಮಾಡಿದಂಥ ಒಂದು ಕೌನ್ಸಿಲಿಂಗ್ ಸೆಂಟರ್ ಬೇರೆ ಎಲ್ಲೂ ಇರಲಿಲ್ಲ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ಲಿ ಮೊದಲ ಬಾರಿಗೆ ಅವರೇ ಅದರ ಮುಖ್ಯಸ್ಥರಾಗಿ ಅವರು ತುಂಬ ವರ್ಷ ಕೆಲಸವನ್ನು ನಿರ್ವಹಿಸಿ ಆ ಒಂದು ವಿಭಾಗವನ್ನು ಮುಂದುವರಿಸುವಲ್ಲಿ ಅವರ ಪ್ರಯತ್ನವನ್ನು ನಾನು ಈವಾಗಲೂ ಕೂಡ ನಾನು ಮೆಚ್ಚಿಕೊಳ್ತೇನೆ, ಸ್ಮರಿಸಿಕೊಳ್ತೇನೆ. ಅದೇ ಕೆಲಸವನ್ನು ಅಷ್ಟು ಎಫಿಷಿಯೆಂಟ್ ಆಗಿ ಅವರು ಸಿನ್ಸಿಯರ್ ಆಗಿ ಇವಾಗ ಸ್ವಸ್ಥದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನನ್ನ ಗಮನಕ್ಕೆ ಬಂದಿದೆ.
ಇಲ್ಲಿ ಜಾಸ್ತಿ ವಿಷಯ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ವಿಶೇಷ ಮಕ್ಕಳ ಒಂದು ಬೆಳವಣಿಗೆಗೆ ಅವರನ್ನು ಮುಖ್ಯ ವಾಹಿನಿಗೆ ತರುವಂಥ ಒಂದು ಪ್ರಯತ್ನದಲ್ಲಿ ನಮ್ಮ ಪೋಷಕರ ಹಾಗೂ ಸಂಸ್ಥೆಯ ಮುಖ್ಯಸ್ಥರ ಹಾಗೂ ಬೋಧಕೇತರ ವರ್ಗದವರ ಶ್ರಮ ಹಾಗೂ ಸಮಾಜದಿಂದಲೂ ಕೂಡ ಸಿಗುವಂಥ ಪ್ರೋತ್ಸಾಹ ಅತಿ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆ ಮಕ್ಕಳಲ್ಲಿರುವಂಥ ಸೂಕ್ತವಾದ ಪ್ರತಿಭೆಯನ್ನು ಅವರಿಗೆ ಹೇಳ್ಕೊಳ್ಳಿಕ್ಕೆ ಆಗದಂಥ ಒಂದು ಸಂದರ್ಭದಲ್ಲಿ ನಮ್ಮ ಟೀಚರ್ಸ್ ಅದನ್ನು ಗುರುತಿಸಿ ಅದನ್ನು ಹೊರತರುವಂಥ ಒಂದು ಪ್ರಯತ್ನ ಇದೆ ಅಲ್ಲ, ಇದು ಅಸಾಧಾರಣ ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅಷ್ಟು ಸುಲಭವಲ್ಲ. ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಅಷ್ಟೇ ಪೋಷಕರು, ಕುಟುಂಬದ ಬೇರೆ ಸದಸ್ಯರು ಆ ಮಕ್ಕಳ ಬೆಳವಣಿಗೆಯಲ್ಲಿ ಅವರು ವಹಿಸುವಂಥ ಒಂದು ಪಾತ್ರ ಇದೆ ಅಲ್ವಾ, ಅದು ತುಂಬ ಮುಖ್ಯವಾದದ್ದು. ಅದರಲ್ಲೂ ವಿಶೇಷ ಮಕ್ಕಳನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಪೋಷಕರಲ್ಲಿ ತುಂಬ ತಾಳ್ಮೆ ಬೇಕಾಗ್ತದೆ. ಪೋಷಕರು ಕೂಡ ಹೆಚ್ಚಿನ ಸಮಯವನ್ನು ಅವರ ಜೊತೆಯಲ್ಲಿ ಕಳೀಬೇಕಾಗ್ತದೆ. ಇವರು ವಿಶೇಷ ಮಕ್ಕಳು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಷ್ಟೇ ನಾನು ಹೇಳೋದು. ಅವರಲ್ಲಿರುವಂಥ ವಿಶೇಷವಾದ ಪ್ರತಿಭೆಯನ್ನು ಹೊರತಂದು ಅದನ್ನು ಬೆಳೆಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಯ ಸದಸ್ಯರನ್ನಾಗಿ ಮಾಡುವಂಥ ಪ್ರಯತ್ನ ಇದೆಲ್ಲ, ಅದು ನಮ್ಮೆಲ್ಲರ ಕೈಯಲ್ಲಿ ಇದೆ ಅಂತ ಹೇಳುವ ಒಂದು ಮಾತನ್ನು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಒಂದು ನನಗಾದಂಥ ಅನುಭವ, ಇವಾಗ ಈ ಕ್ರೀಡಾಕೂಟದಲ್ಲಿಯೂ ಕೂಡ ಅಷ್ಟೇ ಮಕ್ಕಳು ಮಂಡ್ಯ ಮತ್ತು ಇನ್ನು ನಮ್ಮ ಚೆಶೈರ್ ಹೋಮ್ ಆ್ಯಂಡ್ ಸ್ವಸ್ಥ ಇವರು ಈ ರಿಲೇ ಕಾಂಪಿಟಿಷನಲ್ಲಿ ಇವಾಗ ಅವರು ಬ್ಯಾಟನ್ ಹಿಡಿದು ಓಡಿ ಬರುವ ಸಂದರ್ಭದಲ್ಲಿ ನಮ್ಮ ಟೀಚರ್ಸ್ ನನಗೆ ಸಿಕ್ಕಿದ ಒಂದು ಮಾಹಿತಿ, ಕೊಡಗು ವಿದ್ಯಾಲಯ ಟೀಚರ್ಸ್ ಅಂಥೇಳಿ ಆ ಮಕ್ಕಳ ಜೊತೆಯಲ್ಲಿ ಓಡಿ ಬಂದಂಥ ಒಂದು ಕ್ಷಣ ಇದೆಲ್ಲ, ಅದು ನಿಜವಾಗಲೂ ನಮ್ಮ ಹೃದಯವನ್ನು ಮುಟ್ಟಿದಂಥ ಒಂದು ವಿಷಯ. ಇದು ಈ ಥರ ಒಂದು ಆ ಸ್ಪಂದನೆ ಮಕ್ಕಳಿಗೆ ನೀಡಿದಲ್ಲಿ, ಪ್ರೋತ್ಸಾಹ ನೀಡಿದಲ್ಲಿ ಮಕ್ಕಳ ಯಾವುದೇ ನ್ಯೂನತೆ ಇರಲಿ ಅದನ್ನು ಅವರು ಸರಿಪಡಿಸ್ಕೊಂಡು ಅದರಲ್ಲೂ ಇಂಥ ಒಂದು ಡಿಜಿಟಲ್ ವರ್ಲ್ಡಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಅವರ ಒಂದು ನ್ಯೂನತೆ ಏನಿದೆ ಅದನ್ನು ಮರೆಮಾಚಿ ಅವರ ಒಂದು ಬೆಳವಣಿಗೆಗೆ ನಾವು ಸಹಕಾರ ನೀಡಬಹುದು ಅಂತ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನು ಒಂದು ಮಾತು ಮಕ್ಕಳೇ, 2012ರಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಲಂಡನ್ನಲ್ಲಿ ಆದಂಥ ಸಂದರ್ಭದಲ್ಲಿ ನಾನು ಈ ಕ್ರೀಡಾಕೂಟವನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ನೋಡಿದಂಥ ವಿಷಯ, ದೃಷ್ಟಿಯಲ್ಲಿ ನ್ಯೂನತೆ ಇರುವ ಮಕ್ಕಳ ಒಂದು 100 ಮೀಟರ್ಸ್ ಕಾಂಪಿಟಿಷನ್. ಅದರಲ್ಲಿ ಆ ದೃಷ್ಟಿಯಲ್ಲಿ ನ್ಯೂನತೆ ಇರುವ ಮಕ್ಕಳನ್ನು ಯಾವ ರೀತಿಯಲ್ಲಿ ತರಬೇತುದಾರರು ತರಬೇತು ನೀಡಿ ಅವರ ಜೊತೆಯಲ್ಲಿ ಓಡಿ 100 ಮೀಟರ್ಸ್ ಪ್ರೋತ್ಸಾಹ ನೀಡಿದ್ದಾರೆ ಅಂತ ಹೇಳೋದನ್ನು ನಿಜವಾಗ್ಲೂ ಅದು ಮರೆಯಲಿಕ್ಕಾಗದಂಥ ಒಂದು ಇದು ಸಂದರ್ಭ. ಸ್ಟಾರ್ಟಿಂಗ್ ಪಾಯಿಂಟಿಂದ ಕೊನೆಯ ತನಕ ಆ ತರಬೇತುದಾರರು ಅವರ ಕೈಯನ್ನು ಹಿಡಿದು ಕೊನೆ ತನಕ ಅವ್ರ ಜೊತೆಯಲ್ಲಿ ಓಡ್ತಾರೆ, ಪ್ರೈಸ್ ಬರ್ತದೆ ಅಂಥ ಕ್ಷಣಗಳನ್ನು ನಾವು ನೆನೆಸ್ಕೊಂಡ್ರೆ ಅದು ಸಾಧನೆ. ನಮ್ಮದಲ್ಲಿ ಏನಿದೆ, ನಿಮ್ಮ ಮುಂದೆ ನನ್ನ ಸಾಧನೆ ಏನೂ ಇಲ್ಲ, ನೀವು ನಮಗೆ ಪ್ರೇರಣೆಯನ್ನು ನಿಮ್ಮಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಇದು ನೀವು ಮಾಡಿದಂಥ ಶ್ರಮ ಇದೆಯಲ್ಲ, ಶ್ರಮ ಹಾಕಿದಂಥ ಶ್ರಮ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮ ಪೋಷಕರಾಗಲಿ ಬೋಧಕರಾಗಲಿ ನಿಮಗೆ ಕೊಟ್ಟಂಥ ಒಂದು ಪ್ರೇರಣೆ ಇದೆಯಲ್ಲ, ಅದು ನಿಜವಾದ ಪ್ರೇರಣೆ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಒಳ್ಳೆಯದಾಗಲಿ ಭವಿಷ್ಯ ನಿಮ್ಮದು ಅಂತ ಹೇಳಿ ನಾನು ನನ್ನ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಮುಗಿಸ್ತೇನೆ. ಆರತಿ ಸೋಮಯ್ಯ ಅವರು ತುಂಬ ಆತ್ಮೀಯವಾಗಿ ನನ್ನನ್ನು ಈ ಸಂದರ್ಭಕ್ಕೆ ಬಂದು ನೀವು ಪಾಲ್ಗೊಳ್ಬೇಕು ಅಂತ ಕೇಳಿದರು. ನಾನು ನಿಜವಾಗಲೂ ನನ್ನ ತೊಂದರೆಗಳನ್ನು ಹೇಳ್ಕೊಂಡೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ.
ಮೊನ್ನೆ ನನಗೆ ತುಂಬ ಒಂದು ಎನರ್ಜಿ ಎಕ್ಸಾಸ್ಟ್ ಆಗುವಂಥ ಕೆಲಸಗಳಿತ್ತು. ನಾನು ನಿಮ್ಮಾಗೆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿದ್ದೆ. ಅದರಿಂದ ಇವತ್ತು ಬರಲಿಕ್ಕೆ ಆಗೋದಿಲ್ಲ, ನನಗೆ ರೆಸ್ಟ್ ಬೇಕು ಅಂತ ಹೇಳುವ ಮಾತನ್ನು ಹೇಳಿದ್ದೆ ಅವರಿಗೆ. ಆದರೆ ಅವರು ತುಂಬ ಆತ್ಮೀಯತೆಯಿಂದ ಈ ಒಂದು ಸಂದರ್ಭದಲ್ಲಿ ನೀವು ಬರಲೇಬೇಕು ಅಂತ ಹೇಳಿದ ಕಾರಣ ನಾನು ಇವತ್ತು ಬಂದಿದ್ದೆ. ನಿಜವಾಗಲೂ ನೋ ರಿಗ್ರೆಟ್ಸ್. ನಾನು ಬಂದು ನನಗೆ ತುಂಬ ಸಂತೋಷವಾಯಿತು. ನಿಮ್ಮಿಂದ ನಾನು ಹೆಚ್ಚಿನ ಪ್ರೇರಣೆಯನ್ನು ಪಡ್ಕೊಂಡು ನಾನು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಟಾಟಾ ಸಂಸ್ಥೆಯವರಿಗೂ ಡಾಕ್ಟರ್ ಚಂದ್ರು ಅವರು ಇಲ್ಲಿದ್ದಾರೆ, ಮುತ್ತಣ್ಣ ಅವರು ಹಾಗೂ ತಮ್ಮಯ್ಯ ಅವರು, ನಮ್ಮ ಕ್ರೀಡಾ ಯೂತ್ ಸರ್ವೀಸಸ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವೀಸಸ್ ಅವರ ಡೈರೆಕ್ಟರು ಇಲ್ಲಿದ್ದಾರೆ. ಎಲ್ಲರ ಒಂದು ಪ್ರೋತ್ಸಾಹ ಎಲ್ಲ ಕಡೆಯಲ್ಲಿದ್ದರೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಮಕ್ಕಳು ನ್ಯಾಷನಲ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ಒಲಿಂಪಿಕ್ಸ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳುವ ಒಂದು ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿ ಮುಗಿಸ್ತೇನೆ. ವೇದಿಕೆಯಲ್ಲಿ ಮೇಲಿರುವ ಗಣ್ಯರೇ, ಪೋಷಕರೇ, ಬೋಧಕರೇ ಹಾಗೂ ಮಾಧ್ಯಮದವರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಮುಖ್ಯಸ್ಥರಾದ ಡಾಕ್ಟರ್ ಪುಷ್ಪ ಕುಟ್ಟಣ್ಣ ಅವರು ಸಾಕಷ್ಟು ವಿಷಯ ಈಗ ತಿಳಿಸಿಕೊಟ್ರು. ಅದು ತಮ್ಮೆಲ್ಲರಿಗೂ ಪ್ರೋತ್ಸಾಹವೂ ಆಗಿರುತ್ತೆ. ವೈದ್ಯನಾಗಿ ಕೆಲವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಕ್ರೀಡೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಈ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಆರೋಗ್ಯಕ್ಕೆ ಮುಖ್ಯವೋ, ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಅಷ್ಟೇ ಮುಖ್ಯ. ಇದೆಲ್ಲ ಒಂದಕ್ಕೊಂದು ಹೆಣೆದಿರುತ್ತೆ. ಒಂದು ಮಾಡುವಾಗ ಇನ್ನೊಂದರದು ಬೆನಿಫಿಟ್ಟು ಸಿಗತ್ತೆ. ಹಾಗೆ ಇದೆರಡರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಪೋಷಕರು ಹಾಗೂ ಬೋಧಕರಿಗೆ ಆಹಾರ ಅನ್ನೋದು ಅಷ್ಟೇ ಮುಖ್ಯ. ನಮಗೆಲ್ಲರಿಗೂ ಒಂದು ಕಲಿಸಿದ್ದಾರೆ, ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ. ಕಂಡೀಷನ್ ರಿಫ್ಲೆಕ್ಸ್ ಅಂದರೆ ಏನು? ಚೆನ್ನಾಗಿ ತಿಂದರೆ ಚೆನ್ನಾಗಿ ಆರೋಗ್ಯವಾಗಿರ್ತೀವಿ ಅಂತ. ನಾವು ಅದನ್ನೇ ಕಲ್ತ್ಕೊಂಡು ಬಂದಿರ್ತೀವಿ. ಆಗ ತಿನ್ನೋದ್ರಲ್ಲಿ ಸ್ವಲ್ಪ ಯಾವಾಗಲೂ ಹೆಚ್ಚಿನ ಸೈಡಲ್ಲೇ ಇರ್ತೀವಿ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆಹಾರ ಬೇಕಾ? ಹೌದು ಬೇಕು. ಅದು ಎಷ್ಟು ಇರಬೇಕು ಅಷ್ಟು ಮಿತಿಯಲ್ಲಿದ್ದರೆ ಮಾತ್ರ ದೇಹಕ್ಕೆ ಅದು ಆರೋಗ್ಯ. ಅದು ಹೆಚ್ಚಾದರೆ ಅದು ಅನಾರೋಗ್ಯ. ಸಕ್ಕರೆ ಕಾಯಿಲೆ, BP ಇದೆಲ್ಲ ಹೆಚ್ಚೆಚ್ಚೀಗ ಆಗ್ತಾ ಇದೆ. ಮಕ್ಕಳಲ್ಲೂ ಈಗ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆಲ್ಲ ಒಂದು ಜೆನೆಟಿಕ್ಸ್, ಎರಡನೇದು 80% ಜೆನೆಟಿಕ್ಸ್ ಅಂತ ತಗೊಂಡ್ರೂ ಕೂಡ 20% ಊಟ ಮತ್ತು ನಾವು ತಿನ್ನೋ ಆಹಾರ ಮತ್ತು ಪರಿಸರದಿಂದ ಬರುತ್ತೆ. ಆಹಾರನ ಸಮತೋಲನವಾಗಿ ಇಟ್ಕೋಬೇಕು, ಮಿತಿಯಲ್ಲಿಟ್ಕೋಬೇಕು. ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತ ಹಾಗೆ ಇದನ್ನು ರೆಸ್ಟ್ರಿಕ್ಟ್ ಮಾಡೋ ವಿಧಾನ ಕರೆಕ್ಟ್ ಅಲ್ಲ. ಆದರೆ ಎಲ್ಲದನ್ನು ತಿನ್ನಬೇಕು, ಮಿತಿಯಲ್ಲಿ ತಿನ್ನಬೇಕು. ಆರೋಗ್ಯಕ್ಕೆ, ಒಳ್ಳೆ ಆರೋಗ್ಯಕ್ಕೆ ಮಿತಿಯಲ್ಲಿ ತಿನ್ನೋದೇ ಸರಿಯಾದ ಉಪಾಯ. ಪೋಷಕರು ಹಾಗೂ ಬೋಧಕರು ಇದನ್ನು ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ಆಹಾರನ ಸರಿಯಾಗಿಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ. ಮುಂದಿನ ಪೀಳಿಗೆ ಇದನ್ನು ಸರಿಯಾಗಿ ತಗೊಂಡು ಹೋದರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ. WHO ಒಂದು ಪ್ರಿಡಿಕ್ಷನ್, ನೆಕ್ಸ್ಟ್ ಜನ್ರೇಷನ್ಗೆ ಕಾಯಿಲೆಗಳ ಸೀಕ್ವೆನ್ಸ್ ಸ್ವಲ್ಪ ಬೇಗನೆ ಇರುತ್ತೆ. ಆಗ ಮಕ್ಕಳನ್ನೆಲ್ಲ ಈಗೀಗ ನೋಡಿದರೆ ಸ್ವಲ್ಪ ಓವರ್ ವೆಯ್ಟಲ್ಲೇ ಇರ್ತಾರೆ. ಇದನ್ನು ಎಲ್ಲ ಮನಸ್ಸಲ್ಲಿಟ್ಟು ಈ ಒಂದು ಸಂದೇಶನ ತಾವೆಲ್ಲರೂ ತಗೊಂಡು ಹೋಗಬೇಕು. ನೀವುಗಳೆಲ್ಲ ಸಾಧಿಸಿರುವಂಥ ಮಕ್ಕಳು ಈ ಸ್ಪೋರ್ಟ್ಸ್ಗೆ ಬಂದು, ಕೆಲವರು ಗೆದ್ದಿರ್ತೀರಿ, ಕೆಲವರು ಸೋತಿರ್ತೀರಿ. ಆದರೆ ಅದೆಲ್ಲ ಗೆಲುವು. ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಒಂದು ಗೆಲುವು. ಮುಂದೆ ಇದನ್ನು ತಗೊಂಡು ಹೋಗಿ ಮೇಡಮ್ ಹೇಳ್ದಂಗೆ ಇನ್ನೂ ಬೇರೆ ಲೆವೆಲಲ್ಲಿ ಕಾಂಪೀಟ್ ಮಾಡಿ ಒಳ್ಳೆ
ಪ್ರಶಸ್ತಿಯನ್ನು ತರಬೇಕು. ತಮಗೂ ಹಾಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಆಯೋಜಿಸಿದ್ದ ನಿರ್ದೇಶಕರಾದ ಆರತಿ ಸೋಮಯ್ಯ ಅವರಿಗೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ಈ ಒಂದು ಆಟೋಟ ಸ್ಪರ್ಧೆಯನ್ನು ಆಯೋಜಿಸಿದ ಸ್ವಾಸ್ಥ್ಯ ಸಂಸ್ಥೆಯ ಎಲ್ಲ ಅಧಿಕಾರಿಗಳೇ, ಅವರ ತಂಡದವರೇ, ಮತ್ತು ಈ ಒಂದು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳೇ, ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ತಮ್ಮೆಲ್ಲರಿಗೂ ಈ ಒಂದು ಯಶಸ್ವಿಯಾಗಿ ನಡೆದಂಥ ಈ ಒಂದು ಆಟೋಟ ಸ್ಟೇಟ್ ಲೆವೆಲ್ ಮೀಟಿನ ಒಂದು ಶುಭಾಶಯಗಳು. ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, ಯಾಕಂದರೆ ಆಲ್ರೆಡಿ ನಮ್ಮ ಇಲ್ಲಿನ ಚೀಫ್ ಗೆಸ್ಟ್ ಆದಂಥ ಡಾಕ್ಟರ್ ಪುಷ್ಪ ಕುಟ್ಟಣ್ಣ ಅವರು ತುಂಬ ಅಮೂಲ್ಯವಾದಂಥ ಒಂದು ಸಂದೇಶವನ್ನು ನೀಡಿದ್ದಾರೆ, ಮತ್ತು ಡಾಕ್ಟರ್ ಚಂದ್ರು ಅವರು ಅಷ್ಟೇ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ, ಎಲ್ಲ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದಂಥ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದನೆಗಳು. ಮತ್ತು ಇದರಲ್ಲಿ ಭಾಗವಹಿಸಿ ಪಾರ್ಟಿಸಿಪೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೂ ಅಷ್ಟೇ ಅಭಿನಂದನೆಗಳು. ಅವರ ಹಿಂದೆ ಇರುವಂಥ ಕೋಚಸ್ಸು ಮತ್ತು ಅಧ್ಯಾಪಕದವರು ಮತ್ತು ಎಲ್ಲ ಥರದ ಸಪೋರ್ಟ್ ಸ್ಟಾಫ್ಸಿಗೆ ಎಲ್ಲರಿಗೂ ಅಷ್ಟೇ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮಕ್ಕಳಿಗೆ ಮಾತು ಕೇಳಿ ಸಾಕಾಗ್ಬಿಡ್ತದೆ, ಅದಕ್ಕೆ ಬೇಗ ಬೇಗ ಮುಗಿಸ್ಬೇಕು. ಸೊ ತುಂಬ ಸಂತೋಷವಾಗಿದೆ ನಿಮ್ಮ ಜೊತೆಲ್ಲ ಸೇರಿ. ಅದು ಪುಷ್ಪ ಕೂಡ ಹೇಳಿದಾಗೆ ಅದು ವರ್ಣಿಸಕ್ಕೆ ಸಾಧ್ಯ ಇಲ್ಲ. ತುಂಬ ಚೆಂದ ಆರ್ಗನೈಸ್ ಮಾಡಿದ್ದೀರಿ ಎಲ್ಲರೂ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ದೇವರೆಲ್ಲರೂ ಒಳ್ಳೆಯದು ಮಾಡಲಿ. ನಮ್ಮ ಕರ್ನಾಟಕದ ಅನೇಕ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಈಗಾಗಲೇ ಭಾಳಷ್ಟು ಸಮಯ ಆಗಿದೆ. ಪ್ರತಿ ವರ್ಷವೂ ನಮ್ಮ ಕ್ರೀಡಾ ಇಲಾಖೆ ವತಿಯಿಂದ ಅನೇಕ ಕ್ರೀಡಾಕೂಟಗಳನ್ನ ನಾವು ಆಯೋಜಿಸ್ತಾ ಇರ್ತೀವಿ. ದಸರಾ ಕ್ರೀಡಾಕೂಟ ಇರ್ಬೋದು, ಮತ್ತು ಬೇರೆ ಬೇರೆ ಥರದ ಕ್ರೀಡಾಕೂಟಗಳನ್ನ ಆಯೋಜಿಸ್ತಾನೆ ಇರ್ತೀವಿ. ನಮ್ಮ ಈ ಮೈದಾನದಲ್ಲಿ ಎಲ್ಲ ಬ್ಯಾಂಕ್ಸ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಕ್ರೀಡಾಕೂಟನ ಆಯೋಜಿಸ್ತಾರೆ. ಆದರೆ ಇವತ್ತು ನಡೀತಾ ಇರುವಂತಹ ಕ್ರೀಡಾಕೂಟ ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಬಂದು ಎಲ್ಲ ಮಕ್ಕಳು ರಿಲೇಯಲ್ಲಿ ಓಡ್ತಾ ಇರೋದನ್ನ ನೋಡಿದಾಗ ನಮಗೆ ಯಾವುದೇ ರೀತಿಯಾದಂಥ ಏನದು ವ್ಯತ್ಯಾಸ ಗೊತ್ತಾಗಲಿಲ್ಲ ನಮಗೆ. ನಮ್ಮ ಮಕ್ಕಳು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನಮ್ಮ ಕ್ರೀಡಾ ಹಾಸ್ಟೆಲ್ನ ಮಕ್ಕಳು ಕೂಡ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಟ್ ವೆನ್ ಯು ಲುಕ್ ಅಟ್ ದೆಮ್, ಐ ಡಿಂಟ್ ಫೀಲ್ ಮಚ್ ಡಿಫ್ರೆನ್ಸ್. I really appreciate what Swastha and other such institutions and organizations are doing. So I really feel inspired because it is not an easy task. ಎಲ್ಲರೂ ನಡೆಸೋವಂಥವ್ರು, ಪ್ರೋತ್ಸಾಹಿಸುವಂಥವ್ರು ಎಲ್ಲರಿಗೂ ಇರಬೇಕಂತ ತಾಳ್ಮೆ ಇರ್ಬೋದು, ಅದಕ್ಕೆ ಶ್ರಮಿಸಬೇಕು ಅಂತ ಇರೋ ಒಂದು ಮನಸ್ಸಿರ್ಬೋದು, ಅದು ಸಹಜವಾಗಿ ಎಲ್ಲರಿಗೂ ಬರೋದಿಲ್ಲ. ಈ ಸ್ವಸ್ಥ ಅಂತ ಒಂದು ಸಂಸ್ಥೆ, ಆ ಥರ ಅನೇಕ ಸಂಸ್ಥೆಗಳಲ್ಲಿ ಯಾರ್ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಇಲ್ಲಿ ಬಂದಿರೋ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಆಯೋಜಿಸಿದ್ದೀರಿ. ಅದಕ್ಕೆಲ್ಲ ಆಯೋಜಕರಿಗೂ ಧನ್ಯವಾದ ಅಂತ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸ್ಪೋರ್ಟ್ಸ್ ಪರ್ಸನ್ ಅಂಡ್ ಅಕಾಡೆಮಿಷಿಯನ್ ದಯಮಾಡಿ ಪ್ರಥಮ ಸ್ಥಾನವನ್ನು ಪಡೆದ ಪ್ರೇರಣಾ ತಂಡ ಮಂಡ್ಯ ಇವರಿಗೆ ರಿಲೇ ತಂಡದ ಪ್ರಶಸ್ತಿಯನ್ನು ವಿತರಿಸುವಂತೆ ಕೋರ್ತಾ ಇದ್ದೇವೆ. ಮಾಡುತ್ತಾ ಗಣ್ಯರೊಂದಿಗೆ ಇದೀಗ ಒಂದು ಚಿತ್ರ. ಡಾಕ್ಟರ್ ಚಂದ್ರು ಸಿಕೆಎನ್, ಡೈರೆಕ್ಟರ್ ಮೆಡಿಕಲ್ ಸರ್ವಿಸಸ್, RIHP ಅಮ್ಮತ್ತಿ ಇವರು ಹಸ್ತಾಂತರಿಸುವಂತೆ ಕೋರುತ್ತಿದ್ದೇವೆ. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲ ಸಾಧಕರಿಗೂ ಕೂಡ ಗೌರವವನ್ನು ಸಲ್ಲಿಸೋಣ. ಕೂರಿಸ್ಬಿಡಿ ಸರ್ 4 ಜನ ಕೂರಿಸಿ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಟಾಟಾ ಕಾಫಿ ಲಿಮಿಟೆಡ್ ಇವರು ಪ್ರಶಸ್ತಿಯನ್ನು ವಿತರಿಸ್ತಾ ಇದ್ದಾರೆ.
ಅತ್ಯಂತ ಉತ್ತಮ ಪ್ರದರ್ಶನದೊಂದಿಗೆ ಎಲ್ಲ ರಿಲೇ ತಂಡಗಳು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಡಾಕ್ಟರ್ ಪುಷ್ಪಾ ಕುಟ್ಟಣ್ಣರವರು ಇದೀಗ ಪ್ರಶಸ್ತಿಯನ್ನು ವಿತರಿಸ್ತಾ ಇದ್ದಾರೆ. ನಿರಂತರವಾದ ಚಪ್ಪಾಳೆ ಮೂಡಿಬರಲಿ. ಉಪನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಬೆಳಗ್ಗಿನಿಂದಲೂ ತುಂಬಾ ಸ್ಫೂರ್ತಿಯಿಂದ ಪಾಲ್ಗೊಂಡು ಮಂಗಳೂರಿನಿಂದ ಆಗಮಿಸಿ ಪಾಲ್ಗೊಂಡಿರುವಂತಹ ಡಾಕ್ಟರ್ ಪುಷ್ಪಾ ಕುಟ್ಟಣ್ಣರವರು ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಮೆಡಿಕಲ್ ಸರ್ವಿಸಸ್ RIHP ಅಮ್ಮತ್ತಿ ಇವರು ಪ್ರಶಸ್ತಿ ವಿತರಿಸುವಂತೆ ಕೋರಿಕೆ. ದಯಮಾಡಿ ತಾವೆಲ್ಲರೂ ಚಪ್ಪಾಳೆಯ ಪ್ರೋತ್ಸಾಹವನ್ನು ಈ ತಂಡಕ್ಕೆ ನೀಡಿ. ಓವರ್ಆಲ್ ಚಾಂಪಿಯನ್ಶಿಪ್ ನಲ್ಲಿ ಫಸ್ಟ್ ಪ್ರೇರಣಾ ಟ್ರಸ್ಟ್ ಮಂಡ್ಯದವರು ಅತ್ಯಂತ ಉತ್ಸಾಹದಿಂದ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ವೇದಿಕೆಯ ಸರ್ವ ಗಣ್ಯರು ಜೊತೆಗೂಡಿ ಈ ಒಂದು ತಂಡ ಮಂಡ್ಯದ ಪ್ರೇರಣಾ ಟ್ರಸ್ಟ್ ಡಾಕ್ಟರ್ ಚಂದ್ರೂರವರು ಈ ಒಂದು ಪ್ರಶಸ್ತಿ ಪತ್ರವನ್ನು ಶ್ರೀ ರಮೇಶ್ ರವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಸ್ವೀಕರಿಸಿರುವಂತಹ ರಮೇಶ್ ಮೇಡಮ್ ಈ ಒಂದು ಪ್ರಶಂಸನಾ ಪತ್ರವನ್ನು ಹಸ್ತಾಂತರಿಸುವಂತೆ ಕೋರುತ್ತಿದ್ದೇವೆ. ಚಿಂತನ್ HL, ದಚ್ಚು ಗಣಪತಿ KJ, ಗಣಶ್ರೀ KS, ಭೂಮಿಕಾ ಗಣ್ಯರು ಕೈ ಜೋಡಿಸಿ ಈ ಪ್ರಶಂಸನಾ ಪತ್ರವನ್ನು ವಿತರಿಸುವಂತೆ ಕೋರ್ತಾ ಇದ್ದೇವೆ. ಕೈ ಜೋಡಿಸಿದ್ದೀರಿ, ತಾವುಗಳು ಕೂಡ ಇದೀಗ ವೇದಿಕೆಗೆ ಆಗಮಿಸಿ ನಾವು ಮನವಿ. ಎಲ್ಲರಿಗೂ ಸ್ಫೂರ್ತಿ ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಇಲ್ಲಿ ಅನಿತನವರಿದ್ದಾರೆ, ಅವರಿಗೆ ಫಸ್ಟ್ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೊಟ್ಟು ಸನ್ಮಾನಿಸಬೇಕು ಅಂತ. ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿ ಅವರ ಶಬ್ದಗಳಿಂದ ಅವರಿಗೆ ಸ್ಫೂರ್ತಿ ನೀಡಿ ಈ ಕಾರ್ಯಕ್ರಮಕ್ಕೆ ಯಶಸ್ಸಾಗಿ. and your words of advice and inspiration, a token of our appreciation. Regularly there for us, to look there with us. Any need is there for Swastha Welfare KS Madgiri. Thank you, ma'am. Your presence has added. Today also, she is with Swastha as a trustee in every field. Our grateful appreciation to you, ma'am.
our appreciation to Sri Tamu Puvaya of Ainmane, who has always been constantly. Thank you, sir.